ಸ್ಕಿಲ್ಸ್ ಎಲ್ಲ ಬರ್ಬೇಕು ಅಂತ ಎಕ್ಲಾನ್ಶಿಯಾ ಅಂತ. ಈ ಮೇ ತಿಂಗಳ ಎಲ್ಲಾರು ನಾವು ಪ್ರೀ ಎಕ್ಲಾನ್ಶಿಯಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಪ್ರೀ ಎಕ್ಲಾನ್ಶಿಯಾ ಡೇ ಅಂದ್ರೆ ಇದು ಒಂದು ಗರ್ಭಾವಸ್ಥೆ ಒಳಗೆ ಬರುವಂತದ್ದು ಒಂದು ತೊಂದ್ರೆ, ಇಂದ ಬರುವಂತ ತೊಂದ್ರೆ ಗೊತ್ತಾದ್ರಿ. ಈಗ ಮಹಿಳೆಯರಿಗೆ ಕೆಲವರಿಗೆ ಕೇವಲ ಆ ಒಂದು ಬಿಪಿ ಏನಂತಲ್ಲ ಇದು ಗರ್ಭಾವಸ್ಥೆ ಒಳಗೆ ಬರ್ತೀವಿ ನಿಂತ್ಕೊಂತಿರ್ಬೋದು ಮತ್ ಗರ್ಭಿಣಿ ಯಾರಿಗಾದ್ರು ಕಷ್ಟ ತುಳಿಬೇಕು ಅದು ಪ್ರೀ ಎಕ್ಲಾನ್ಶಿಯಾ ಅಂತ ಹೇಳ್ತೀನಿ. ಇದು ಪ್ರೀ ಎಕ್ಲಾನ್ಶಿಯಾ ಪ್ರೀ ಎಕ್ಲಾನ್ಶಿಯಾ ಇದನ್ನ ನಾವು ಪ್ರಿವೆಂಟ್ ಮಾಡ್ತೀವಿ. ಅದನ್ನ ಹೆಂಗ್ ಮಾಡ್ಬೇಕು, ಯಾವ ತರ ಲಕ್ಷಣಗಳಿದ್ರೆ ನೀವು ಕಂಡುಹಿಡಿಬಹುದು ನೋಡಾಗ ಹೊಟ್ಟಿಗೆ ಸುಮಾರು 10 ಮಂದಿ ಹೊಟ್ಟೆ ನನ್ನ ಪ್ರಕಾರ ಒಬ್ಬರಿಗಾದ್ರೂ ಈ ತೊಂದರೆ ಇದೆ. ಅದಕ್ಕ ಆ ಒಂದು 10 ಮಂದಿ ನೀವು ನೋಡಿದಾಗ ಯಾರು ಕಂಡುಹಿಡ್ಬೇಕಂದ್ರೆ ಎಲ್ಲ ಸಿಂಟಮ್ಸ್ ನಾವು ಅದಕ್ಕೆ ಹೆಂಗ್ ನೋಡ್ಬೇಕು, ಹೆಂಗ್ ಗುರುತಿಸ್ಬೇಕು, ಎಷ್ಟು ಬಿಪಿ ಇದ್ರೆ ಪ್ರೀ ಎಕ್ಲಾನ್ಶಿಯಾ ಅಂತೀವಿ ಅನ್ನೋದ್ರ ಒಂದು ತರಬೇತಿ ಅಂತ ದೊಡ್ಡ ತಜ್ಞರು ಬರ್ತಾರೆ ಆನ್ಲೈನ್ ಬರ್ತಾರೆ. ಅದು ವರ್ಲ್ಡ್ ಫ್ರೀ ಎಕ್ಲಾನ್ಶಿಯಾ ಡೇ ಇವತ್ತು ಒಂದು ಸಣ್ಣ ತರಬೇತಿಯನ್ನು ಇಟ್ಟೇವಿ. ನಿಮ್ಗೆಲ್ಲ ತರಬೇತಿ ನಂತರ ಒಂದು ಸ್ಮಾಲ್ ವರ್ಕಿಂಗ್ ಲಾಂಚ್ ಹೇಳಿ ಇದನ್ನ ಮಾಡಿ ಮಾಡೋದು. ಆಕ್ಚುಲಿ ಇದು ಅವ್ರು ಏನು ನಮ್ಗೆ ಪ್ರಾಜೆಕ್ಟಿಗೆ ಬೆನಿಫಿಟ್ ಇಲ್ಲ, ಬಟ್ ನಾವು ಆಶಾ ಕಾರ್ಯಕರ್ತ ನಮ್ಗೂ ಒಂದು ನಾಲೆಜ್ ಡಾಕ್ಟರ್ಸ್ ಅಂತ ಇದ್ರ ಬಗ್ಗೆ ಹೇಳಿ ಅವ್ರಿಗೆ ಇನ್ನೂ ನೆಕ್ಸ್ಟ್ ಮುಂದ್ ಬರ್ತದಾಗ ಪ್ರಾಜೆಕ್ಟ್ ಅಂದ್ರೆ ಪ್ರಾಬಬ್ಲಿ ಒಂದು 10 ಮಂದಿಗೆ ಅವ್ರು ಬಿ ಪಿ ಆಕ್ಟಿವಿಟೀಸ್ ಕೊಡೋರು ಇರ್ತಾವ. ಅದು ಅರ್ಧಿ ಎಷ್ಟು ನರ್ಸ್ಯಾರ ಅಂದ್ರೆ ಅವ್ರ ಅದನ್ನ ಹೆಂಗ್ ಮಾಡ್ತಾರ, ಹೆಂಗ್ ಡಿಟೆಕ್ಟ್ ಮಾಡ್ತಾರ ಅಂತ ನೋಡ್ಕೊಂಡು ಮುಂದುವರೆದ ನಾವು ಕೇಳ್ಬೋದು. ಚಲೋ ಸೆಲೆಕ್ಟ್ ಮಾಡಿ ಒಂದಿಷ್ಟು ಆಶಾಗಳು ಇಸ್ಕೊಡಿ, ನೀವ್ ಅದನ್ನ ಹಚ್ಚಿ ನೋಡ್ಬೋದು. ಡಿಜಿಟಲ್ ತೋರಿ ಕಟ್ಟಿ ಅದನ್ನ ಆನ್ ಮಾಡಿದ್ರೆ ತಾನೇ ಏನ್ ಹೇಳಿದ್ರು ಎಷ್ಟು ಮಂದಿ ಡಿಜಿಟಲ್ ಆಗ್ಬೇಕು ನಮಗೊಂದು ಬಡಸಲಿ ಒಂದು ಸಿಸ್ಟಿಗೆ ಕೊಡಿಸಿದಷ್ಟು ಕೊಡಿಸ್ಬೇಕು ಪ್ರಾಜೆಕ್ಟ್ ಅವ್ರೇನೋ ಮಾಡೋದು ಇದನ್ನ ಏನ್ ನೋಡಕ್ ದೊಡ್ಡ ಸ್ಕಿಲ್ ಬೇಕಾಗಿಲ್ಲ. ನೀವು ಸಿಕ್ಕಷ್ಟು ಮಾಡ್ಬೇಕು ಸೆಟಸ್ಕೋಪ್ ಹಚ್ಚಾಕೊಂಡ್ ಕೊಟ್ಟಿಲ್ಲ ಬಾಟ ಮುಟ್ಟಿ ತಾನೇ ಏನ್ ಬರ್ತದೆ. ಸೊ ಅದನ್ನು ಏನ್ ಇಶ್ಯೂ ಇಲ್ಲ. ಶುಗರು ಪಗಾರ ಸರಿಯಾಗಿ ಕೊಡೋಗಿ ಕೆಲಸ ಎಲ್ಲ ಒಳ್ಳೆ ಒಂದು ಅಪಾರ್ಚುನಿಟಿ. 10 ವರ್ಷ ಇವತ್ತೊಂದು ಒಂದ್ 45 minutes ಟ್ರೈನಿಂಗ್ ಕೊಡ್ತಾರ. ಅವ್ರ ಕ್ವಶನ್ ಕೇಳಿದಾಗ ಒಬ್ಬರ ಕೈ ಎತ್ತಿ ಪ್ರಶ್ನೆ ಇದ್ರ ಕೈ ಎತ್ತಿ ಕೇಳಿ ಏನ ನೀವು ರಜೆ ಪಿಟಿ ಕೇಸ್ ನೋಡಿ ಹೆಲ್ತ್ ಪ್ರಾಬ್ಲಮ್ ಬರಸ್ತಿತ್ತು. ಬಿ ಪಿ ಎಷ್ಟಿದ್ರೆ ನಾರ್ಮಲ್, ಎಷ್ಟಿದ್ರೆ ನಾರ್ಮಲ್, ಎಷ್ಟು ದಿವಸ ಕೇಳ್ಬೇಕು, ಯಾಕೆ ಯಾವಾಗ ಅಳಿಬೇಕು, ಯಾಕೆ ಅಳಿಬೇಕು ಟೆಕ್ನಿಕ್ ಇನ್ನು ಏನೇನ್ ಹೇಳ್ತೀವಿ ಗೊತ್ತಿಲ್ಲ ಅವ್ರು. ಒಂದಲ್ಲ ಸ್ಟಾರ್ಟ್ ಮಾಡಿ ಬಿ ಪಿ ಟೆಕ್ನಿಕ್ ಎಷ್ಟು ನೀವು ಮೈ ಆಫ್ ಇಲ್ಲ ಹೋಗಿ ನಿಮ್ ಗಮನ ಇಟ್ಟು ನಮ್ ಈಗ ಎಲ್ಲಾರು ಇಲ್ಲಿ ಪ್ರೆಪ್ ಬಗ್ಗೆ ಟ್ರೈನಿಂಗ್ ಆಶಾ ಮೀಟಿಂಗ್ ನಾಗ ಮಾಡಿದಲ್ಲ
Good afternoon, sir. Can you hear me? Yeah, I think they're in a program. They're just let them finish. Sure, sir. Hello. Hello, good morning, Dr. Aishwarya. Good afternoon. So, Dr. Aishwarya, good afternoon. की voice content भी तो बात है इतना हफ्ते काम कर चुके हैं it will come back up हाँ क्या zone between Aishwarya, if you are ready to start, you can start off. Yes, can you hear me, Dr. Aishwarya? Yes, we can hear you. Okay, so I welcome all the panel members for this awareness activity on preeclampsia. So today we have about 42 Ashas here. Great. That's amazing. Am I audible? Yes, Yeah, absolutely. you're very clearly audible. Okay, because I'm not getting it. Okay, today we have 42 ASHA workers from entire Dharwad Taluka and Kalgati Taluka. So today they are there with us for 1 hour next hour. So I really am very grateful for this Society for Maternal Medicine Society that they are taking this wonderful topic on preeclampsia. And this already we have been celebrating, we have done several events with other doctors. But this will be a rigorous training for all our ASHA workers who are already into it. But we want to know like still more details with this preeclampsia so that they can work at the ground level very efficiently. So over to you, Dr. Aishwarya and other panelists. Thank you. Yes. First and foremost, thank you so much for. Canada. Sorry? Hello, Aishwarya, Dr. Aishwarya, the clinic is in Canada. Yeah. Is that trained in Canada? Sorry, I'm not able to hear very well. I think. The training will be in Canada or English? Yeah, no, it will be in Canada. Don't worry. Okay, thank you. Yeah. Over to you, Dr. Aishwarya. Yeah. First and foremost, thank you so much for collaborating with us. Thank you so much to the Family Planning Association of India for collaborating with Suraksha, which is a small campaign by the Society for Maternal Health and Maternal and Fetal Medicine India. Our president is here, Dr. Prakash Mehta, and our secretary, Dr. Revati Rajan. So we'll just have a small welcome by Dr. Prakash, our president. ಎಲ್ಲರಿಗೂ ನಮಸ್ಕಾರ. ಯಾವ ಊರವರು ನೀವೆಲ್ಲ? ಇಲ್ಲ ಒಂದೇ ಡಿಸ್ಟ್ರಿಕ್ಟ್ ಇಂದ ಇರೋದಾ ಇಲ್ಲ 2-3 ಡಿಸ್ಟ್ರಿಕ್ಟ್ ಜಾಯಿನ್ ಆಗಿದೆಯಾ? ಒಂದೇ ಡಿಸ್ಟ್ರಿಕ್ಟ್ ಇಂದ ಇರೋದಾ? ಓಕೆ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮೆಹ್ತಾ. ನಾನು ಸೊಸೈಟಿ ಫಾರ್ ಮೆಟರ್ನಲ್ ಫೀಟಲ್ ಮೆಡಿಸಿನ್ ಇಂಡಿಯಾ ಪ್ರೆಸಿಡೆಂಟ್. ಇವಾಗ ಈ ಕಾರ್ಯಕ್ರಮ ನಾವು ಏನಕ್ಕೆ ಈ ತಿಂಗಳಲ್ಲಿ ಅರೇಂಜ್ ಮಾಡಿರೋದು ಗೊತ್ತಾ ನಿಮ್ಗೆ? ಯಾಕೆ ಈ ತಿಂಗಳಲ್ಲೇ, ಮೇ ಅಲ್ಲಿ ಯಾಕೆ ಮಾಡಬೇಕು? ಬೇರೆ ತಿಂಗಳಲ್ಲಿ ಮುಂದೆ ಟ್ರೈನಿಂಗ್ ನಡೆಯುತ್ತೆ, ಬಟ್ ಈ ತಿಂಗಳಲ್ಲಿ ಯಾಕೆ ಶುರು ಮಾಡಿದ್ದಂತ ಯಾರಿಗೂ ಗೊತ್ತಾ ಆನ್ಸರು? ಮೇ ತಿಂಗಳಂದ್ರೆ ಪ್ರೀ ಎಕ್ಲಾಂಪ್ಸಿಯಾ ಮಂತ್ ಅಂತ ಅದರ ಹೆಸರು. ಓಕೆ, ಆಲ್ ಓವರ್ ದ ವರ್ಲ್ಡ್, ಇಲ್ಲಿ ಬರೀ ಇಲ್ಲಿಲ್ಲ, ಇಂಡಿಯಾಲಿಲ್ಲ, ವರ್ಲ್ಡ್ ಅಲ್ಲಿ ಫುಲ್ ಕಡೆನು ಮೇ ತಿಂಗಳಲ್ಲೇ ಪ್ರೀ ಎಕ್ಲಾಂಪ್ಸಿಯಾ ಮಂತ್ ಅಂತ ಇದ್ ಮಾಡೋದು. ಯಾಕಂದ್ರೆ ಇವಾಗ ಮುಂಚೆ ಏನಾಗ್ತಾ ಇತ್ತಂದ್ರೆ ಗರ್ಭಿಣಿಯವ್ರಿಗೆ ಬ್ಲೀಡಿಂಗ್ ಆಗೋದು, ಇಲ್ಲ ಇನ್ಫೆಕ್ಷನ್ ಆಗ್ಬಿಡೋದು, ಅದರಿಂದ ಸಾವಾಗ್ತಾ ಇತ್ತು. ಈಗ ಅದೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದರಿಂದ ಸಾವು ಜಾಸ್ತಿ ಆಗ್ತಾ ಇದೆ. ಅದು ಕಮ್ಮಿ ಮಾಡೋದಕ್ಕಂತ ನಾವು ಎಲ್ಲಾರು ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಒಬ್ಬರ ಕೈಯಿಂದ ಅದು ಆಗಲ್ಲ. ನೀವೆಲ್ಲ ನಮ್ಕಿಂತಾನು ನೀವೆಲ್ಲ ಜಾಸ್ತಿ ಕೆಲಸ ಮಾಡ್ತೀರಾ. ಯಾಕಂದ್ರೆ ನೀವು ಅವ್ರ ಮನೆಗೆ ಹೋಗಿ ಅವ್ರನ್ನ ನೋಡಿ ಅವ್ರನ್ನ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಅವ್ರಿಗೆ ಏನೇನ್ ಪ್ರಾಬ್ಲಮ್ ಇದೆ ಅದು ಫಸ್ಟ್ ನಿಮ್ಗೆ ಹೇಳ್ತಾರೆ, ಆಮೇಲೆ ಡಾಕ್ಟರ್ ಹತ್ರ ಬರ್ತಾರೆ. ಸೊ ನಿಮ್ ರೆಸ್ಪಾನ್ಸಿಬಿಲಿಟಿ ಡೆಫಿನೆಟ್ಲಿ ಬೇರೆಯವ್ರಿಂದ ಜಾಸ್ತಿ ಇರುತ್ತೆ. ಓಕೆ, ಸೊ ಈ ಪ್ರೋಗ್ರಾಮ್ ಇಂದ ನಮ್ಮ ಉದ್ದೇಶ ಏನಂದ್ರೆ
ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಬ್ಲಡ್ ಪ್ರೆಷರ್ ಕರೆಕ್ಟ್ ಆಗಿ ಚೆಕ್ ಮಾಡಬೇಕು. BP ಯಾರಿಗೆ ಜಾಸ್ತಿ ಇದೆ ಅವ್ರಿಗೆ ಮುಂದೆ ಹೋಗ್ತಾ ಏನ್ ಮಾಡಬೇಕು, ಇಲ್ಲ BP ಒಂದ್ಸಲ ಜಾಸ್ತಿ ಬಂದ್ರೆ ನೆಕ್ಸ್ಟ್ ತಿರ್ಗಾ ಯಾವಾಗ ಚೆಕ್ ಮಾಡಬೇಕು, ಅದೆಲ್ಲ ನಿಮ್ಗೆ ಸರಿಯಾಗಿ ಗೊತ್ತಿದ್ರೆ ನೀವು ಕೂಡ ಪೇಷಂಟ್ಗೆ ಸರಿಯಾಗಿ ಹೇಳ್ಬಹುದು. ಓಕೆ, ಸೊ ಅಲ್ಟಿಮೇಟ್ಲಿ ನಿಮ್ಗೆ ಹೇಳಿದ ಮೇಲೆ ನಮ್ಮ ಉದ್ದೇಶ ಏನಂದ್ರೆ ಪೂರ್ತಿ ಕಮ್ಯುನಿಟಿಗೆ ಹೋಗ್ಬಿಡ್ಬೇಕು, ಸಮಾಜ ಪೂರ ಅವ್ರಿಗೆ ಗೊತ್ತಿರ್ಬೇಕು. ಪ್ಲಸ್ ಇವಾಗ ಕಾಲ ಹೆಂಗಿದೆ ಅಂದ್ರೆ ಬರೀ ಹೆಂಗಸರಿಗೆ ನಾವು ಟ್ರೈನ್ ಮಾಡಿದ್ರೆ ಆಗೋದಿಲ್ಲ, ಫುಲ್ ಫ್ಯಾಮಿಲಿಗೆ ಗೊತ್ತಿರ್ಬೇಕು. ಇಲ್ದಿರ ಅವರು ಕೋಆಪರೇಟ್ ಮಾಡಲ್ಲ. ಏನಾಯ್ತು BP ನಮ್ಗೆ ಜಾಸ್ತಿ ಆಗುತ್ತೆ, ಅದರಿಂದ ಏನಾಗುತ್ತೆ ಅಂತ. ಸೊ ಇದೆಲ್ಲ ಹೇಳ್ಕೊಡೋದಕ್ಕೆ ಇವತ್ತು ನಾವು ಒಂದಿತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಟಿರೋದು. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಅವರು, ಡಾಕ್ಟರ್ ರತ್ನಮಾಲಾ ದೇಸಾಯಿ ಅವ್ರ ಕಡೆಯಿಂದ ನಮ್ಗೆ ಕೋಆಪರೇಷನ್ ಸಿಕ್ಕಿದೆ. ಅದರಿಂದ ನಾವು ತುಂಬಾ ಆಭಾರಿ ಇದ್ದೀವಿ. ಇದು ವೆಲ್ಕಮ್ ಆದ್ಮೇಲೆ ಈಗ ನೆಕ್ಸ್ಟ್ ನಾವು ಡೈರೆಕ್ಟ್ಲಿ ಪ್ರೋಗ್ರಾಮ್ಗೆ ಹೋಗ್ಬಿಡೋಣ, ಯಾಕಂದ್ರೆ ಸುಮ್ಮನೆ ಬೇರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಓಕೆ, ಸೊ ಫಸ್ಟ್ ನಾವು ಏನಕ್ಕೆ ಹೋಗ್ತೀವಿ ಅಂದ್ರೆ, ಯಾರಾದ್ರೂ ಒಬ್ರು ಇಬ್ರು ವಾಲಂಟಿಯರ್ ಆಗಿ ನನ್ಗೆ ಹೇಳೋ ಪ್ರಶ್ನೆಗಳು ಆನ್ಸರ್ ಮಾಡಕ್ ಟ್ರೈ ಮಾಡಿ. ಕೂತ್ಕೊಂಡೆ ಮಾಡಿ, ಪರವಾಗಿಲ್ಲ. ನೀವು ಎದ್ದೊಳ್ರೆ ನನ್ನ ಮಕ ನನಗೆ ಕಾಣ್ತಾ ಇಲ್ಲ. ಓಕೆ, ಸೊ ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಏನು? ನಮ್ಮ ಮುಂದೆ ಇಬ್ರು ಕಾಣ್ತಾ ಇದ್ರ, ಇವರಿಬ್ರು ನಂದು ಕಾಣುತ್ತಾ? ನಿಮ್ಮೊಬ್ಬರಲ್ಲಿ ಒಬ್ರು ಆನ್ಸರ್ ಮಾಡಿ, ಪರವಾಗಿಲ್ಲ. ಎಷ್ಟು ಬರುತ್ತೆ ಮಾಡಿ, ಪರವಾಗಿಲ್ಲ. ನಾವು ಇದು ಎಕ್ಸಾಮ್ ಇಲ್ಲ, ಇದು ನಿಮ್ ಕಡೆಯಿಂದ ನಾವು ಕಲ್ತ್ಕೊಳ್ಳೋದು, ನಮ್ಮ ಕಡೆಯಿಂದ ನೀವು ಕಲ್ತ್ಕೊಳ್ಳೋದು. ನೀವಿಬ್ಬರದ ಹೆಸರು ಏನಮ್ಮ? ಸ್ವಲ್ಪ ಹೆಸರು ಹೇಳಿ, ಅವಾಗ ನಾನು ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೇಳ್ಬೋದು. ಸುಜಾತಾನಾ? ಶಕುಂತ್ಲಾ? ಅಲ್ಲ, ಶಕುಂತ್ಲಾ ಅವರೇ, ನೀವು ಹೇಳಿ, ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ನೀವು ಏನ್ ಬರ್ತಾ ಮಾಡ್ಕೊಳ್ತೀರಾ? ಏನಂತ ಅದ್ ಕಾಯಿಲೆ? ಓಕೆ, BP ಜಾಸ್ತಿ ಆಗ್ಬಹುದು. ಆಮೇಲೆ ಬೇರೆ ಏನ್ ನೋಡಿದ್ದೀರಾ ನೀವು ಪ್ರೀ ಎಕ್ಲಾಂಪ್ಸಿಯಲ್ಲಿ? ಕಾಲು ಊತ ನೋಡಿದ್ದೀರಾ? ಕಾಲು ಊತ ನೋಡಿದ್ದೀರಾ? ಮಕ ಊತ ನೋಡಿದ್ದೀರಾ? ಓಕೆ, ಒಂದ ಹೋಗೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಅದ್ ಗೊತ್ತಾ ನಿಮ್ಗೆ? ಎಲ್ಲ ಪೇಷಂಟ್ಗೂ ಆಗಲ್ಲ, ಕೆಲವ್ರು. ಅದಕ್ಕೆ ನೆಕ್ಸ್ಟ್ ಟೈಮ್ ನೀವು ಅವ್ರ ಹತ್ರ ಹೋದಾಗ BP ಜಾಸ್ತಿ ಇದ್ರೆ ನೀವು ಫಸ್ಟ್ ಕ್ವೆಶ್ಚನ್ ಅವ್ರಿಗೆ ಏನ್ ಕೇಳ್ಬೇಕು? ಒಂದ ಸರಿಗೆ ಹೋಗ್ತಾ ಇದೆಯಮ್ಮ ಅಂತ ಕೇಳ್ಬೇಕು. ಓಕೆ, ಆಮೇಲೆ ಯೂರಿನ್ ಆಲ್ಬ್ಯೂಮಿನ್ ಅಂದ್ರೆ ಏನ್ ಗೊತ್ತಾ? ಗೊತ್ತಿಲ್ಲ. ಸೊ ಪ್ರೋಟೀನ್ಸ್ ಅಂದ್ರೆ ಗೊತ್ತಾನೆ ನಿಮ್ಗೆ? ಪ್ರೋಟೀನ್ಸ್ ಅಂದ್ರೆ ಇವಾಗ ಪ್ರೀ ಎಕ್ಲಾಂಪ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದದಲ್ಲಿ ಪ್ರೋಟೀನ್ ಲೀಕ್ ಆಗೋದು ಶುರು ಆಗುತ್ತೆ. ಆ ಒಂದಲ್ಲಿ ಪ್ರೋಟೀನ್ ಹೋಗೋದ್ರಿಂದಾನೇ ಕಾಲು ಊತ, ಮಖ ಊತ ಎಲ್ಲ ಅದಾದ್ಮೇಲೆ ಬರುತ್ತೆ. ಪ್ಲಸ್ ಅದರಿಂದ ಕಿಡ್ನಿಗೂ ಎಫೆಕ್ಟ್ ಆಗುತ್ತೆ. ಓಕೆ, ಕಿಡ್ನಿಗೆ ಎಫೆಕ್ಟ್ ಆದ್ರೆ ಕೆಲವು ಪೇಷಂಟ್ 100ರಲ್ಲಿ ಒಂದೋ ಎರಡೋ ಪೇಷಂಟ್ಗೆ ಕಿಡ್ನಿ ಫೇಲ್ ಆಗೋದು ಚಾನ್ಸ್ ಇರುತ್ತೆ. ಬೇರೆ ಏನಾಗುತ್ತೆ ನೀವು ನೋಡಿರೋದು? ನೀವು ಸ್ವಲ್ಪ ಪ್ರೀ ಎಕ್ಲಾಂಪ್ಸಿಯಾ ಪೇಷಂಟ್ ನೋಡಿರ್ಬಹುದಿಲ್ಲ? ಅವ್ರಿಗೆ ನೀವು ಏನ್ ಕಾಂಪ್ಲಿಕೇಶನ್ ಆಯ್ತು ಅವ್ರಿಗೆ? ಫಿಟ್ಸ್ ನೋಡಿದ್ದೀರಾ? ಸೊ ಕೆಲವ್ರಿಗೆ ಫಿಟ್ಸ್ ಬರ್ಬಹುದು. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಬರೀ BP ಅಂದ್ರೆ ಏನು, ನೆಕ್ಸ್ಟ್ ಡಾಕ್ಟರ್ ರೇವತಿ ಬರ್ತಾರೆ, BP ಅಂದ್ರೆ ಏನು ಅದೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಐಶ್ವರ್ಯ, ಆಮೇಲೆ ಡಾಕ್ಟರ್ ಇವರು ಸಂಗೀತಾ ಅವರು BP ಹೆಂಗ್ ಚೆಕ್ ಮಾಡ್ಬೇಕು ಅದು ಹೇಳ್ತಾರೆ. ನೀವೆಲ್ಲ BP ಚೆಕ್ ಮಾಡ್ತಾ ಇದ್ದೀರಾ? ಮಾಡ್ತೀರಾ ತಾನೆ? ಸೊ ಅದು ಹೆಂಗ್? ಓಕೆ, ನಿಮ್ಗೆ ಕೇಳ್ತಾರೆ ನೀವು ಹೆಂಗ್ ಮಾಡ್ತಾ ಇದ್ದೀರಾ, ಆಮೇಲೆ ಕರೆಕ್ಟ್ ಮೆಥಡ್ ಏನು, ಅದು ಕರೆಕ್ಟ್ ಮಾಡಕ್ಕೆ ನಾವು ಟ್ರೈ ಮಾಡೋಣ. ಓಕೆ, ಸೊ ಪ್ರೀ ಎಕ್ಲಾಂಪ್ಸಿಯಿಂದ ಏನಾಗುತ್ತೆ ಅಂದ್ರೆ ಬರೀ ಫಿಟ್ಸ್ ಅಂತ ಬರಲ್ಲ, ರಕ್ತ ನೀರಾಗ್ಬಿಡ್ಬಹುದು. ರಕ್ತ ನೀರಾಗೋದಕ್ಕೆ DIC ಅಂತ ಹೆಸರು ಬರುತ್ತೆ. ಆಮೇಲೆ ಪ್ಲೇಟ್ಲೆಟ್ಸ್ ಅಂತ ಕೇಳಿದ್ದೀರಾ ನೀವು? ಪ್ಲೇಟ್ಲೆಟ್ಸ್ ಕೂಡ ಕಮ್ಮಿ ಆಗ್ಬಿಡ್ಬಹುದು. ಓಕೆ, ಸೊ ನೀವು ಯಾರ ಪೇಷಂಟ್ ನ BP ಜಾಸ್ತಿ ನೋಡಿದ್ರೆ ಅವ್ರಿಗೆ ಹೇಳ್ಬೇಕಾಗುತ್ತೆ, ನೋಡಿ ನಿಮ್ ಪೇಷಂಟ್ಗೆ ಪ್ರಾಬ್ಲಮ್ ಆಗ್ಬಹುದು. ಜನರಲಿ ಅವರು ಮನೆಯಲ್ಲಿ ಅಜ್ಜಿಗಳಿರ್ತಾರೆ, ಏನ್ ಹೇಳ್ತಾರೆ ನಿಮ್ಗೆ? ಯಾರಾದ್ರೂ ಹೇಳಿದಾರ ಅಜ್ಜಿಗಳ ಕತೆ ನಿಮ್ಗೆ? ಇಲ್ಲ. ಓಕೆ, ಅವ್ರು ಏನ್ ಹೇಳ್ತಾರಂದ್ರೆ, ಅಯ್ಯೋ ನಮ್ ಕಾಲದಲ್ಲಿ ನಮಗೂ BP ಬಂದಿತ್ತು, ನಾನು 10 ಮಕ್ಳು ಎತ್ತಿದ್ದೀನಿ, 3 ಸಲ ನನ್ಗೆ BP ಬಂದಿತ್ತು, ಏನೂ ಆಗಿಲ್ಲ, ನೀವು ಯಾಕೆ ಭಯ ಪಡ್ತಾ ಇದ್ದೀರಾ ಇದಕ್ಕೆ ಅಂತ. ಅವ್ರಿಗೆ ಹೇಳ್ಬೇಕು, ನೋಡಿ ಆ ಕಾಲ ಬೇರೆ ಇತ್ತು. ನನ್ನ ಪೇಷಂಟ್ಗೆ ಏನ್ ಹೇಳ್ತೀನಿ ಗೊತ್ತಾ? ನೀವು ತಿಂದಿದ್ದು ಎಲ್ಲ ಒರಿಜಿನಲ್ಲು, ನಾವು ತಿಂದಿರೋದೆಲ್ಲ ಫರ್ಟಿಲೈಸರ್ ಹಾಕಿ ತಿಂದಿರೋ ಊಟ ಮಾಡ್ತಾ ಇರೋದು. ಓಕೆ, ಆ ಕಾಲದಲ್ಲಿ ಸ್ವಲ್ಪನೂ ಸ್ಟ್ರೆಸ್ ಇರಲಿಲ್ಲ, ಜನರು ಆರಾಮಾಗಿದ್ರು, ಅಂತ ಸ್ಟ್ರೆಸ್ ಇರಲಿಲ್ಲ. ಈ ಕಾಲದಲ್ಲಿ ಎಸ್ಪೆಷಲಿ ನೀವು ಬೆಂಗಳೂರು ಸಿಟಿಗೆ ಬಂದ್ರೆ
ಇವರು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರ್ತಾರೆ, ಕಂಪ್ಯೂಟರ್ ಕೆಲಸ. ಅವ್ರದ್ದ ಸ್ಟ್ರೆಸ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಏನ್ ಸ್ಟ್ರೆಸ್ ಅಂದ್ರೆ ಏನ್ ಅರ್ಥ ಅಂತ. ಅಷ್ಟು ಸ್ಟ್ರೆಸ್ ಇರುತ್ತೆ ಅವ್ರಿಗೆ. ಸೊ ಅದರಿಂದ ನಾವು ಮುಂಚೆಗೂ ಇವತ್ತಿನಗೂ BP ಗೆ ಕಂಪೇರ್ ಮಾಡಂಗಿಲ್ಲ. ಆ ಟೈಮ್ ಬೇರೆ ಇತ್ತು, ಈ ಟೈಮ್ ಬೇರೆ ಇದೆ ಈಗ. ಓಕೆ, ಸೊ ಅದರಿಂದ ಇವಾಗ ನಿಮ್ಮ ಕರ್ತವ್ಯ ಏನಂದ್ರೆ ಅವ್ರಿಗೆ ಮನೆಯವ್ರಿಗೂ ಸ್ವಲ್ಪ ಒಂದು 5 minutes ಕೂತ್ಕೊಂಡು ಅವ್ರಿಗೆ ಹೇಳ್ಬೇಕು, ನೋಡಿ ಈ ತರ BP ಜಾಸ್ತಿ ಇದ್ರೆ ಅದು ಸರಿಗಿಲ್ಲ. ಅದು ಅದು BP ಜಾಸ್ತಿ ಇದ್ರೆ ಡೆಲಿವರಿ ಮಾಡ್ಬೇಕಂತ ಏನಿಲ್ಲ, ಬಟ್ BP ಜಾಸ್ತಿ ಇದ್ರೆ ಅದಕ್ಕೆ ತಿರ್ಗಾ ಫಾಲೋ ಅಪ್ ಮಾಡಿ ನೋಡ್ಬೇಕಾಗುತ್ತೆ ಏನಾಗ್ತಾ ಇದೆ. ಮುಂಚೆ BP ಇನ್ನು ಜಾಸ್ತಿ ಆಗ್ತಾ ಇದೆಯಾ, ಏನಾದ್ರೂ ಕಮ್ಮಿ ಆಗ್ತಾ ಇದೆಯಾ, ಅಲ್ಲಿ ಪ್ರೋಟೀನ್ ಏನಾದ್ರೂ ಹೋಗ್ತಾ ಇದೆಯಾ. ಅದಾದ್ಮೇಲೆ BP ಕಂಟಿನ್ಯೂಸ್ 2-3 ಸಲ ಜಾಸ್ತಿ ಬಂದ್ರೆ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡ್ಬೇಕಾಗುತ್ತೆ. ಬ್ಲಡ್ ಟೆಸ್ಟ್ ಅಲ್ಲಿ ಏನಾದ್ರೂ ತೊಂದರೆ ಬಂದ್ರೆ, ಇಲ್ಲ ಕಿಡ್ನಿಯಲ್ಲಿ ಏನಾದ್ರೂ ತೊಂದರೆ ಬಂದ್ರೆ ಅವ್ರಿಗೆ ಡೆಲಿವರಿ ಬೇಕಾಗುತ್ತೆ. ಅಷ್ಟೇ ಸ್ಟೇಜ್ ಅಲ್ಲಿ ಬೇಕಾಗಿಲ್ಲ. ಯಾಕಂದ್ರೆ ಜನರಲಿ ಪೇಷಂಟ್ಗೆ ಏನ್ ಭಯ ಆಗುತ್ತೆ ಗೊತ್ತಾ, ನೀವು ಹಾಸ್ಪಿಟಲ್ ಹೋಗಿ ಅಂತ ಹೇಳಿದ್ರೆ, ಅಯ್ಯೋ ಅಮ್ಮ ನಾವು ಹಾಸ್ಪಿಟಲ್ ಹೋದ್ರೆ ಸಿಸೇರಿಯನ್ನೇ ಮಾಡ್ಬಿಡ್ತಾರೆ, ಪ್ರಿಮೆಚ್ಯೂರ್ ಬೇಬಿ ತೆಗೆದು ಬಿಡ್ತಾರೆ ಅಂತ ಹೇಳಿದಾರೆ ಇಲ್ಲ ಯಾವ ಪೇಷಂಟ್ ನಿಮ್ಗೆ? ಹೇಳ್ಕೊಡ್ಬೇಕು ನೋಡಿ, ಅದು ನಿಜ ಇಲ್ಲ. ಡಾಕ್ಟರ್ ಬೇಕಂತ ಯಾರು ಪ್ರೀಟರ್ಮ್ ಡೆಲಿವರಿ ಎಲ್ಲೂ ಮಾಡಲ್ಲ. ಏನಂದ್ರೆ ಅದು ಮಗುಗೆ ಅಥವಾ ತಾಯಿಗೆ ತೊಂದರೆ ಇದ್ರೆ ಮಾತ್ರ ಪ್ರೀಟರ್ಮ್ ಡೆಲಿವರಿ ಮಾಡ್ತಾರೆ ಅಂತ ನೀವು ಅವ್ರಿಗೆ ಹೇಳ್ಕೊಡ್ಬೇಕು, ಸರಿನಾ? ಓಕೆ, ನೆಕ್ಸ್ಟ್ ನಾನು ಡಾಕ್ಟರ್ ರೇವತಿಗೆ ಹೇಳ್ತೀನಿ. ಅವರು ನಿಮ್ಗೆ BP ಬಗ್ಗೆ ಹೆಂಗ್ ಮುಂದೆ ಹೋಗ್ಬೇಕು, BP ಅಂದ್ರೆ ಏನು, ನಾರ್ಮಲ್ BP ಅಂದ್ರೆ ಏನು, BP ಜಾಸ್ತಿ ಬಂದ್ರೆ ಮುಂದೆ ಏನ್ ಮಾಡ್ಬೇಕು, ಅವೆಲ್ಲ ಡಾಕ್ಟರ್ ರೇವತಿ ಹೇಳ್ತಾರೆ. ಡಾಕ್ಟರ್ ರೇವತಿ, ಟು ಯು. Yes, sir. Rajkumar muted. Yeah. ಎಲ್ರಿಗೂ ನಮಸ್ಕಾರ. ನಾನಿವಾಗ ನಿಮ್ಗೆ ಇಂಗ್ಲಿಷ್ ಅಲ್ಲೂ ಹೇಳ್ತೀನಿ, ಕನ್ನಡದಲ್ಲೂ ಹೇಳ್ತೀನಿ, ಯಾಕೆಂದ್ರೆ ಇದನ್ನ ನಾವು ರೆಕಾರ್ಡ್ ಮಾಡ್ತಾ ಇದೀವಿ. ಅಂಡ್ ಇದೇನ್ ಮಾಡ್ತಾ ಇದೀವೋ ಅದು ಇಡೀ ದೇಶದಲ್ಲಿರುವ ಬೇರೆ ಬೇರೆ ರೀಜನ್ಸ್, ಅಂದ್ರೆ ಬೇರೆ ಬೇರೆ ಸ್ಟೇಟ್ಸ್ ಅಂತ ಆಶಾಗಳಿಗೂ ಇದೊಂದು ಎಕ್ಸಾಂಪಲ್ ಆಗಿರ್ಬೇಕು. ಅದಕ್ಕೋಸ್ಕರ ನಾನು ಇಂಗ್ಲಿಷ್ ಅಲ್ಲಿ ಹೇಳಿ ಅದನ್ನ ನಿಮಗೆ ಕನ್ನಡದಲ್ಲೂ ಹೇಳ್ತೀನಿ, ಆಯ್ತಾ? ನನ್ನ ಹೆಸರು ಡಾಕ್ಟರ್ ರೇವತಿ ಅಂತ. ನಾನು ಈ ಸೊಸೈಟಿ ಫಾರ್ ಮೆಟರ್ನಲ್ ಫೀಟಲ್ ಮೆಡಿಸಿನ್, ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ನಾನು ಸೆಕ್ರೆಟರಿ ಆಫ್ ದ ಸೊಸೈಟಿ ಫಾರ್ ಮೆಟರ್ನಲ್ ಫೀಟಲ್ ಮೆಡಿಸಿನ್ ಇಂಡಿಯಾ. ಸರ್ ಪ್ರೆಸಿಡೆಂಟ್, ನಾನ್ ಸೆಕ್ರೆಟರಿ, ಆಯ್ತಾ? ಸರ್ ಇವಾಗ ಆಲ್ರೆಡಿ ನಿಮ್ಗೆ ಹೇಳಿದ್ದಾರೆ, ಈ ತಿಂಗಳಲ್ಲಿ ನಾವ್ ಏನಕ್ಕೆ ಈ ಪ್ರೋಗ್ರಾಮ್ನ ಹಂಚ್ಕೋತಾ ಇದೀವಿ, ಯಾಕೆ ಅಂತಂದ್ರೆ ಈ ತಿಂಗಳಲ್ಲಿ ನಾವು ಪ್ರಿಯಕ್ಲಾಂಸ್ಯ ಅಂದ್ರೆ ಇವಾಗ ಪ್ರೆಗ್ನೆನ್ಸಿನಲ್ಲಿ BP ಜಾಸ್ತಿ ಆಗುತ್ತೆ. ಆ ಜಾಸ್ತಿ ಆಗಿರೋ BP ಬರೀ ಬ್ಲಡ್ ಪ್ರೆಷರ್ ಮಾತ್ರ ಅಲ್ಲ, ಅದು ಕಿಡ್ನಿ, ಲಿವರ್, ಬೇರೆ ಎಲ್ಲಾ ಅಂಗಾಂಗಗಳನ್ನು ಅಫೆಕ್ಟ್ ಮಾಡಿ ಒಮ್ಮೊಮ್ಮೆ ಆ ತಾಯಿಯ ಪ್ರಾಣಕ್ಕೆ, ಮಗುವಿನ ಪ್ರಾಣಕ್ಕೂ ತೊಂದರೆ ಮಾಡುವಂತಹ ಒಂದು ಕಾಯಿಲೆ ಪ್ರಿಯಕ್ಲಾಂಸ್ಯ, ಗೊತ್ತಾಯ್ತಾ? ಸೊ ಸೀರಿಯಸ್ ಫಾರ್ಮ್ ಆಫ್ ಹೈಪರ್ ಟೆನ್ಷನ್ ನ ನಾವು ಪ್ರಿಯಕ್ಲಾಂಸ್ಯ ಅಂತ ಕರಿತೀವಿ. ಅದ್ರ ಬಗ್ಗೆ ನಿಮ್ಗೆಲ್ಲಾರ್ಗು ಜಾಗೃತಿ ಅಂತ ಮೂಡ್ಸಕ್ಕೆ ನಿಮ್ನೆಲ್ಲ ಟ್ರೈನ್ ಮಾಡಿ ನಾವ್ ನಿಮಗೆ ಏನ್ ಮಾಡ್ತಾ ಇದೀವೋ ಅದನ್ನ ನಾವು ಇಡೀ ದೇಶದಲ್ಲಿ ಹಬ್ಕೋಬೇಕು, ಎಲ್ರೂ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ನಾ ಇಂಗ್ಲಿಷ್ ಅಲ್ಲೂ ಹೇಳ್ತೀನಿ, ಕನ್ನಡದಲ್ಲೂ ಹೇಳ್ತೀನಿ. ನಿಮ್ಗೆ ಏನಾದ್ರೂ ಕ್ವೆಶ್ಚನ್ ಇದ್ರೆ ನಾನು ಕೇಳ್ತೀನಿ, ಅವಾಗ ಒಬ್ರು ನನಗೆ ಕೇಳ್ಬೋದು, ಆಯ್ತಾ? ಇವಾಗ ಫಸ್ಟ್ ಕ್ವೆಶ್ಚನ್, ವಾಟ್ ಈಸ್ ಬ್ಲಡ್ ಪ್ರೆಷರ್? ಬ್ಲಡ್ ಪ್ರೆಷರ್ ಅಂದ್ರೆ ಏನು? ಸೊ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಬ್ಲಡ್ ಪ್ರೆಷರ್ ಇಸ್ ದ ಫೋರ್ಸ್ ವಿತ್ ವಿಚ್ ದ ಬ್ಲಡ್ ಫ್ಲೋಸ್ ಥ್ರೂ ದ ಬ್ಲಡ್ ವೆಸಲ್ಸ್. ಇವಾಗ ಏನಾಗುತ್ತೆ, ರಕ್ತ ನಾಳಗಳಲ್ಲಿ ಹರಿಯತ್ತೆ, ಕರೆಕ್ಟಾ? ಆ ಹರಿಯುವಾಗ ಹಾಕುವಂತಹ ಒತ್ತಡಕ್ಕೆ ನಾವು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಇದೆಲ್ಲ ನಿಮ್ಗೆ ಅರ್ಥ ಆಗಿದ್ಯಾ? ಸೊ ಇದನ್ನ ನಾವು ಹೆಂಗೆ ಕಂಡುಹಿಡಿತೀವಿ? ಒಂದು ಮೆಷಿನ್ ಇಟ್ಕೊಂಡು ಮೆಜರ್ ಮಾಡ್ತೀವಿ, ಕರೆಕ್ಟಾ? ಅಂಡ್ ನೀವೆಲ್ಲರೂ ಡಿಜಿಟಲ್ BP ಮೀಟರ್ ಇಟ್ಕೊಂಡಿದ್ದೀರಾ? ಯಾವ ತರ BP ಮೀಟರ್ ಇಟ್ಕೊಂಡಿದ್ದೀರಾ ನೀವು? ನಿಮ್ ಕಡೆ ಇಲ್ಲ. ಓಕೆ, ಇವಾಗ ಏನಂತಂದ್ರೆ ಮರ್ಕ್ಯೂರಿ BP ಮೀಟರ್ ಯೂಸ್ ಮಾಡೋದಿಲ್ಲ, ಇವಾಗ ಡಿಜಿಟಲ್ BP ಮೀಟರ್ ಯೂಸ್ ಮಾಡ್ತೀವಿ. ಇವಾಗ ನೆಕ್ಸ್ಟ್ ಮುಂದಿನ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಡಾಕ್ಟರ್ ಐಶ್ವರ್ಯ ಮತ್ತೆ ಡಾಕ್ಟರ್ ಸಂಗೀತಾ ಈ ಡಿಜಿಟಲ್ BP ಮೀಟರ್ ಯಾವ ತರ ಇರ್ಬೇಕು, ಆದ್ರೆ ನಾವ್ ನಿಮಗೆ ಅಂತ BP ಮೀಟರ್ಗಳನ್ನ ನಿಮ್ ಕಡೆ ಸೇರ್ಸ್ಲಿಕ್ಕೂ ನಾವು ಒಂದು ಪ್ರಯತ್ನ ಪಡ್ತಾ ಇದೀವಿ. ಒಂದ್ 4-5 BP ಅಪ್ಯಾರಟಸ್ ನಿಮ್ ಕಡೆ ಕೊಟ್ಟು ನೀವುಗಳು ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಪೇಷಂಟ್ಸ್ ಹತ್ರ ಹೋಗಿ ಮೆಜರ್ ಮಾಡಕ್ಕೂ ಅನುಕೂಲ ಆಗುವಂತಹ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡ್ಬೇಕು ಅಂತ ಇದೀವಿ, ಆಯ್ತಾ? ಸೊ ಇವಾಗ ರಕ್ತದ ಒತ್ತಡವನ್ನು ಮೆಜರ್ ಮಾಡುವಂತಹ ಎಕ್ಸರ್ಸೈಸ್ ನ ನಾವು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ.
ಇವಾಗ ಬ್ಲಡ್ ಪ್ರೆಷರ್ ಮೆಜರ್ ಮಾಡೋದು ನೀವೆಲ್ಲ ನೋಡಿದೀರಾ, 2 ಅಂಕ ಇರುತ್ತೆ ಅಲ್ವಾ? ಮೇಲ್ಗಡೆ ಒಂದ್ ಅಂಕ ಇರುತ್ತೆ, ಕೆಳಗಡೆ ಒಂದ್ ಅಂಕ ಇರುತ್ತೆ. ಕರೆಕ್ಟಾ ಇಲ್ವಾ? ಕರೆಕ್ಟ್. ಸೊ ಯೂಶುವಲ್ ನಾರ್ಮಲ್ ಬ್ಲಡ್ ಪ್ರೆಷರ್ ಅಂದ್ರೆ ಎಷ್ಟಿರುತ್ತೆ? ಯಾರಾದ್ರೂ ಹೇಳ್ತೀರಾ? ನಾರ್ಮಲ್ ಬ್ಲಡ್ ಪ್ರೆಷರ್ ಅಂದ್ರೆ ಏನು? ಪ್ರೆಗ್ನೆನ್ಸಿನ ಬಿಟ್ಬಿಡಿ, ಬೇರೆ ಎಲ್ಲಾದ್ರೂನು. ಏನಮ್ಮ? 120/80 ಅಂದ್ರೆ 80. ಅದನ್ನ ನಾವು ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಪ್ರೆಗ್ನೆನ್ಸಿನಲ್ಲಿ 3 ಹಂತಗಳಿರುತ್ತೆ. ಫಸ್ಟ್ 3 ತಿಂಗಳು, ಸೆಕೆಂಡ್ 3 ತಿಂಗಳು, ಲಾಸ್ಟ್ 3 ತಿಂಗಳಲ್ಲಿ. ಅದರಲ್ಲಿ ಡಿಫ್ರೆಂಟ್ ಕಟ್ ಆಫ್ಸ್ ಇರುತ್ತೆ. ಆದ್ರೂನು 140/90 140 ಮತ್ತೆ ಕೆಳಗಡೆದು 90ಗಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಅಬ್ನಾರ್ಮಲ್ ಅಂದ್ರೆ ಪ್ರಾಬ್ಲಮ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಮೇಲ್ಗಡೆ ಇರೋದನ್ನ ನಾವು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಕೆಳಗಡೆ ಇರೋದನ್ನ ನಾವು ಡಯಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಸೊ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ 140 ಅಥವಾ ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು. ಕೆಳಗಡೆ ಇರೋ ಬ್ಲಡ್ ಪ್ರೆಷರ್ ಅಂದ್ರೆ ಡಯಸ್ಟಾಲಿಕ್ 90ಗಿಂತ ಕಡಿಮೆ ಜಾಸ್ತಿ ಆಗ್ಬಾರ್ದು. ಅವಾಗ ನೀವು ಕೇರ್ಫುಲ್ ಆಗಿರ್ಬೇಕು. ನೆಕ್ಸ್ಟ್ ಮೆಜರ್ಸ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಇವಾಗ ನಾನು 20 ಪಾಯಿಂಟ್ ಹೇಳ್ತೀನಿ ಬ್ಲಡ್ ಪ್ರೆಷರ್ ಬಗ್ಗೆ, ಅದನ್ನ ನೀವು ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ಬ್ಲಡ್ ಪ್ರೆಷರ್ ಇಸ್ ಅನ್ ಇಂಡಿಕೇಟರ್, ಇಂಪಾರ್ಟೆಂಟ್ ಇಂಡಿಕೇಟರ್ ಆಫ್ ಅ ಪ್ರೆಗ್ನೆಂಟ್ ವುಮನ್ಸ್ ಹೆಲ್ತ್. ಕರೆಕ್ಟಾ? ಅಂದ್ರೆ ಬ್ಲಡ್ ಪ್ರೆಷರ್ ಅನ್ನೋದಿದೆಯಲ್ಲ, ಓವರ್ ಆಲ್ ಪ್ರೆಗ್ನೆನ್ಸಿ ಹೆಲ್ತ್ ಬಗ್ಗೆ ರಿಫ್ಲೆಕ್ಟ್ ಮಾಡುತ್ತೆ. ಇವಾಗ ಅಮ್ಮ ಸರಿಯಾಗಿರ್ಬೇಕು ಅಂತಂದ್ರೆ ಅವ್ರ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರ್ಬೇಕು. ಅವ್ರಿಗೆ BP ಇದ್ರೆ, ಅವ್ರಿಗೆ ಥೈರಾಯ್ಡ್ ಇದ್ರೆ, ಅವ್ರಿಗೆ ವೆಯ್ಟ್ ಜಾಸ್ತಿ ಇದ್ರೆ, ಇವೆಲ್ಲಾನು ನಮಗೆ ಬ್ಲಡ್ ಪ್ರೆಷರ್ ನ ಜಾಸ್ತಿ ಮಾಡುತ್ತೆ. ಸೊ ಬ್ಲಡ್ ಪ್ರೆಷರ್ ನಾರ್ಮಲ್ ಇದ್ರೆ ಆಟೋಮ್ಯಾಟಿಕ್ಲಿ ಅಮ್ಮನು ಹೆಲ್ತಿ ಆಗಿದೆ ಅಂತ ನಮಗೆ ಒಂದು ಇಂಡಿಕೇಶನ್ ಸಿಗುತ್ತೆ. ಕರೆಕ್ಟಾ ಇಲ್ವಾ? ಎಸ್. ಸೊ ಬ್ಲಡ್ ಪ್ರೆಷರ್ ಎಲ್ಲರೂ ಸ್ವಲ್ಪ ಹೇಳ್ತೀರಾ? ಅದೇ ಮಾತು ಎಲ್ಲರೂ ರಿಪೀಟ್ ಮಾಡಿ, ಫುಲ್ ಗ್ರೂಪ್ ರಿಪೀಟ್ ಮಾಡಿ, ಪರವಾಗಿಲ್ಲ. ನಾ ಹೇಳ್ತೀನಿ, ನೀವು ನನ್ನ ಜೊತೆ ಹೇಳಿ. ಬ್ಲಡ್ ಪ್ರೆಷರ್ ಅಮ್ಮನ ಓವರ್ ಆಲ್ ಹೆಲ್ತ್ ಚೆನ್ನಾಗಿದೆ ಅನ್ನೋದಕ್ಕೆ ಒಂದು ಇಂಡಿಕೇಟರ್. ಕರೆಕ್ಟಾ? ಹೇಳಿ, ಎಲ್ಲರೂ ಹೇಳಿ ಅದನ್ನ. Okay. Next, normal blood pressure helps ensure good blood flow to the mother and the baby. ಇವಾಗ ಬರೀ ಅಮ್ಮನ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಮಗುಗೆ ಏನಾಗ್ಬಿಡುತ್ತೆ? ಅಮ್ಮನಿಗೆ BP ಜಾಸ್ತಿ ಆದ್ರೆ ಮಗುಗೆ ಯಾಕಪ್ಪ ತೊಂದರೆ ಆಗುತ್ತೆ ಅಂತ ನೀವು ಕೇಳ್ಬೋದು. ಯಾಕೆಂದ್ರೆ ಅಮ್ಮನಿಗೆ BP ಒತ್ತಡ ಜಾಸ್ತಿ ಇದ್ದಾಗ, ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದಾಗ ಮಗುಗೆ ಬ್ಲಡ್ ಸಪ್ಲೈ, ರಕ್ತದ ಸಪ್ಲೈ ಕುಂದುತ್ತೆ. ಸೊ ಮಗು ಬೆಳವಣಿಗೆ ಅಫೆಕ್ಟ್ ಆಗುತ್ತೆ. ಎಷ್ಟೋ ಸತಿ ಅಮ್ಮನ ಈ ಬ್ಲಡ್ ಪ್ರೆಷರ್ ಇಂದ ಮಗು ಒಳಗಡೆ ಸತ್ತೋಗ್ಬಿಡತ್ತೆ. ನೀವು ನೋಡಿದೀರಾ ಅಲ್ವಾ? ಸೊ ನೋಡಿದೀರಾ ಎಲ್ಲರೂ? ಬ್ಲಡ್ ಪ್ರೆಷರ್ ಇಂದ ಮಗು ಹೊಟ್ಟೆ ಒಳಗೆ ತೀರ್ ಬಿಡೋದು, ಯೂಟ್ರಸ್ ಒಳಗಡೆ ಗರ್ಭಕೋಶದಲ್ಲಿ. ಎಷ್ಟೋ ಜನಕ್ಕೆ ಇದು ಬ್ಲಡ್ ಪ್ರೆಷರ್ ಅಂತ ಗೊತ್ತೇ ಆಗೋದಿಲ್ಲ. ಅದಕ್ಕೆ ನಾವೀಗ ನಿಮ್ಗೆ ಹೇಳ್ತಾ ಇರೋದು, ಯಾರಾದ್ರೂ ನಿಮ್ಗೆ ಗರ್ಭಿಣಿ ಸ್ತ್ರೀಗೆ ನಿಮ್ಗೆ ಹೇಳಿದ್ರೆ, ನಮ್ಗೆ ಲಾಸ್ಟ್ ಇದ್ರಲ್ಲಿ ನನ್ನ ಗರ್ಭಾವಸ್ಥೆಯಲ್ಲಿದ್ದಾಗ ನನ್ನ ಮಗು ಸತ್ತೋಯ್ತು ಅಂದ್ರೆ ಆ ತಾಯಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋ ಸಂಭಾವನೆ ಇರುತ್ತೆ. ಸೊ ಅವ್ರನ್ನ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಸರಿಯಾಗಿ ಪರಿಶೀಲನೆ ಮಾಡಿಸ್ಬೇಕು ನೆಕ್ಸ್ಟ್ ಪ್ರೆಗ್ನೆನ್ಸಿಗಿಂತ ಮುಂಚೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, high blood pressure during pregnancy can be dangerous if not detected early. So blood pressure ಸಡನ್ ಆಗಿ ಜಾಸ್ತಿ ಆಗ್ಬಿಡುತ್ತೆ. ಸೊ ನಾನ್ ಇರ್ಲಿಪ್ಪ 140/90 ತಾನೆ, 150 ಆಗ್ಲಿ 160 ಆಗ್ಲಿ ಅವಾಗ ನೋಡ್ಕೊಳ್ಳೋಣ ಅನ್ನೋದು ತಪ್ಪು. ಪ್ರೆಗ್ನೆನ್ಸಿನಲ್ಲಿ ಕಟ್ ಆಫ್ಸ್ ಬೇರೆ ಇರುತ್ತೆ. ಇವಾಗ ನಾರ್ಮಲ್ ಮನುಷ್ಯರಲ್ಲಿ 150-80 ಆದ್ರೂ ಅವ್ರಿಗೇನು ಆಗ್ಬಿಡೋದಿಲ್ಲ, ಇಮಿಡಿಯೇಟ್ ಆಗಿ ಸ್ಟ್ರೋಕ್ ಆಗಲ್ಲ. ಅಂದ್ರೆ ಅವ್ರಿಗೂ ಇವಾಗ ನಾವ್ ಹೇಳ್ತೀವಿ 130-80 ಇರ್ಬೇಕು ಅಂತ. ಆದ್ರೆ ಪ್ರೆಗ್ನೆನ್ಸಿನಲ್ಲಿ ಮಾತ್ರ 140 ಮತ್ತೆ 90ಗಿಂತ ಜಾಸ್ತಿ ಇದ್ರೆ ಇಮಿಡಿಯೇಟ್ ಆಗಿ ಅಟೆನ್ಷನ್ ಇರ್ಬೇಕು. ಇಲ್ಲದೆ ಇದ್ರೆ ಸಡನ್ ಆಗಿ BP ಜಾಸ್ತಿ ಆಗಿ ಫಿಟ್ಸ್ ಆಗಿ ಅಮ್ಮನಿಗೆ ತೊಂದರೆ ಆಗಿ ಮಗು ಹೊಟ್ಟೋಗ್ಬಿಡತ್ತೆ. ಗೊತ್ತಾಯ್ತಲ್ಲ? ಸೊ ಇವಾಗ ನಾನು ಒಂದ್ ಕ್ವೆಶ್ಚನ್ ಕೇಳ್ತೀನಿ. ನಾರ್ಮಲ್ ಬ್ಲಡ್ ಪ್ರೆಷರ್ ಅಂದ್ರೆ ಅಮ್ಮನಿಗೆ ಕಟ್ ಆಫ್ಸ್ ಏನಿರುತ್ತೆ ಪ್ರೆಗ್ನೆನ್ಸಿನಲ್ಲಿ? ಎಷ್ಟಿಗಿಂತ ಎಷ್ಟು? ಮೇಲ್ಗಡೆದು ಎಷ್ಟಿರ್ಬೇಕು, ಕೆಳಗಡೆದು ಎಷ್ಟಿರ್ಬೇಕು? ಯಾರಾದ್ರೂ ಹೇಳ್ಬೋದು? ಹಾ, ಕರೆಕ್ಟ್. 140/90 ನಾರ್ಮಲ್ ಅಲ್ಲ, 130-80 ನಾರ್ಮಲ್ ಅಥವಾ ಅದಕ್ಕಿಂತ ಕಡಿಮೆ. 140-90ಗಿಂತ ಜಾಸ್ತಿ ಇದ್ರೆ ಅಬ್ನಾರ್ಮಲ್. ಅರ್ಥ ಆಯ್ತಾ? ಡೇಂಜರ್ ಸೈನ್.
ಎಚ್ಚರವಾಗಿರ್ಬೇಕು. 90 ಟಚ್ ಆದ್ರೆ ಕೇರ್ಫುಲ್ ಇರ್ಬೇಕು. ಕರೆಕ್ಟ್. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ರತಿಯೊಂದು ಆಂಟಿನೇಟಲ್ ವಿಸಿಟ್ ಅಂತಂದ್ರೆ ಪ್ರತಿಯೊಂದ್ ಸತಿ ನೀವು ಡಾಕ್ಟರ್ ಹತ್ರ ಹೋದ್ರುನು ಅಥವಾ ಪ್ರತಿಯೊಂದ್ ಸತಿ ಒಂದು ಆಶಾ ಒಂದ್ ಮನೆಗೆ ಗರ್ಭಿಣಿ ಸ್ತ್ರೀಯನ್ನ ನೋಡಕ್ ಹೋದಾಗ್ಲೂನು ನಾವು ಬ್ಲಡ್ ಪ್ರೆಷರ್ ಮೆಜರ್ ಮಾಡಬೇಕು. ಅದರಿಂದ ನಮ್ಗೆ ತುಂಬಾನೇ ಗೊತ್ತಾಗುತ್ತೆ. ಇವಾಗ ಬ್ಲಡ್ ಪ್ರೆಷರ್ ಅಬ್ನಾರ್ಮಲ್ ಇದ್ರೆ ಅದಕ್ಕೆ ಕಾಸಸ್ ಕಂಡುಹಿಡಿಬಹುದು. ಒಂದೊಂದ್ಸತಿ ಶುಗರ್ ಅಬ್ನಾರ್ಮಲ್ ಇರ್ಬೋದು, ಥೈರಾಯ್ಡ್ ಅಬ್ನಾರ್ಮಲ್ ಇರ್ಬೋದು, ಬೇರೆ ಎಷ್ಟೋ ತೊಂದರೆಗಳಿರ್ಬೋದು. ಸೊ ಇವೆಲ್ಲ ನಮಗೆ ರಕ್ತದ ಒತ್ತಡದ ಮೆಜರ್ಮೆಂಟ್ ಇಂದ ಗೊತ್ತಾಗತ್ತೆ. ಒಪ್ಕೊಳ್ತೀರಾ? ಓಕೆ, ಕರೆಕ್ಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸಮ್ ವಿಮೆನ್ ಮೇ ಹ್ಯಾವ್ ಹೈ ಬ್ಲಡ್ ಪ್ರೆಷರ್ ವಿತೌಟ್ ಎನಿ ಸಿಂಪ್ಟಮ್ಸ್. ಅಂದ್ರೆ ಎಷ್ಟೋ ಜನಕ್ಕೆ ಪ್ರೆಗ್ನೆನ್ಸಿನಲ್ಲಿ ಅದು ಬೇರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅವ್ರು ಹೇಳೋದಿಲ್ಲ ನನ್ಗೆ ಬ್ಲಡ್ ಪ್ರೆಷರ್ ಇದೆ ಅಂತ, ಅಂದ್ರೆ ಜಾಸ್ತಿ ಬ್ಲಡ್ ಪ್ರೆಷರ್ ಆಗ್ತಾ ಇದೆ ಅಂತ. ಸಿಂಪ್ಟಮ್ಸೇ ಇರೋದಿಲ್ಲ. ಅದಕ್ಕೆ ನೀವು ಕರೆಕ್ಟ್ ಆಗಿ ಮೆಜರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಪ್ಲಸ್ ಯಾವ ತರ ಮೆಜರ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಯಾವ ಕೈಗೆ ಕಫ್ ಹಾಕ್ಬೇಕು ಅನ್ನೋದು ಇಂಪಾರ್ಟೆಂಟ್. ಏನ್ ತರ, ಇವಾಗ ಕಾಫಿ ಕುಡಿದ್ಬಿಟ್ಟು ತಕ್ಷಣ ಬ್ಲಡ್ ಪ್ರೆಷರ್ ಮಾಡಬಾರ್ದು. ಎಷ್ಟ್ ಸತಿ ಬ್ಲಡ್ ಪ್ರೆಷರ್ ರೆಕಾರ್ಡ್ ಮಾಡ್ಬೇಕು. ಒಂದ್ ಸತಿ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೆ ಅದು ಅಬ್ನಾರ್ಮಲ್ ಅಂತ ಕರೆಯೋದಿಲ್ಲ. ಅದೇ ತರ 4 ಅವರ್ ಆದ್ಮೇಲೆ 140/90 ಬಂದ್ರೆ ಮಾತ್ರ ಅದನ್ನ ಅಬ್ನಾರ್ಮಲ್ ಅಂತ ಕರಿತೀವಿ. ಇವೆಲ್ಲ ನಿಮಗೆ ತಿರ್ಗಾ ಹೇಳ್ಕೊಡ್ತಾರೆ. ಬಟ್ ಎನಿವೇಸ್ ಅರ್ಥ ಮಾಡ್ಕೋಬೇಕು ನೀವು. ಪ್ರತಿಯೊಂದು ಸತಿನೂ ಪ್ರೆಗ್ನೆನ್ಸಿನ ಮಾನಿಟರಿಂಗ್ ಮಾಡ್ಬೇಕಂದ್ರೆ ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ಮಾಡದೆ ನಾವು ಮುಂದೆ ಹೋಗಕ್ ಆಗದೇ ಇಲ್ಲ. ಆಯ್ತಾ? ಏನದು, ಏನ್ ತರ ತೊಂದರೆಗಳು ಬರ್ಬೋದು, ಯಾವ ತರ ಕಾಣಿಸ್ಕೊಡುತ್ತೆ? ಕೆಲವರು ನನಗೆ ತಲೆನೋವು ಬರ್ತಾ ಇದೆ, ಕಣ್ ಮಂಜ್ ಆಗ್ತಾ ಇದೆ, ಮತ್ತೆ ಎದೆ ಉರಿ ಆಗ್ತಾ ಇದೆ. ಸರ್ ಹೇಳಿದ್ರು ಕಾಲ್ ಸಡನ್ ಆಗಿ ಊತ ಬರ್ತಾ ಇದೆ. ಕೆಲವ್ರು ಹೇಳ್ತಾರೆ ಪ್ರೆಗ್ನೆನ್ಸಿ ಪರವಾಗಿಲ್ಲ, ತಪ್ಪದು. ಕಾಲ್ ಊತ ಬರ್ತಾ ಇದೆ, ಸಡನ್ ಆಗಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ಎಷ್ಟು ವೆಯ್ಟ್ ಗೇನ್ ಆಗ್ಬೇಕಮ್ಮ? 1 ವಾರದಲ್ಲಿ ಪ್ರೆಗ್ನೆನ್ಸಿನಲ್ಲಿ ಎಷ್ಟು ವೆಯ್ಟ್ ಗೇನ್ ಆಗ್ಬೇಕು ಹೇಳಿ? ಪರವಾಗಿಲ್ಲ. ಅರ್ಧ kg ಜಾಸ್ತಿ ವೆಯ್ಟ್ ಗೇನ್ ಆಗ್ಬಾರ್ದು. ಒಂದೊಂದ್ಸತಿ ಡಯಾಬಿಟಿಕ್ ಪ್ರೆಗ್ನೆನ್ಸಿನಲ್ಲಿ ವೆಯ್ಟ್ ಗೇನೇ ಆಗಲ್ಲ, ಆದ್ರೂ ಪರವಾಗಿಲ್ಲ. ಬಟ್ 1 ತಿಂಗಳಲ್ಲಿ 2 kg ಜಾಸ್ತಿ ಆಯ್ತು ಅಂದ್ರೆ ಅದು ತೊಂದ್ರೆ. 1 ವಾರದಲ್ಲಿ ಅರ್ಧ kg ಜಾಸ್ತಿ ಆಗ್ಬಾರ್ದು. ಅವಾಗ ಅವ್ರಿಗೆ ಪ್ರೀ ಎಕ್ಲಾಂಪ್ಸಿಯಾ ಬಂದಿರೋ ಚಾನ್ಸಸ್ ಇರುತ್ತೆ. ಗೊತ್ತಾಯ್ತಲ್ಲ? ಪೇಷಂಟ್ಗೆ ನೀವು ಏನ್ ಕೇಳ್ತೀರಾ? ಪೇಷಂಟ್ ಸಡನ್ ಆಗಿ ವೆಯ್ಟ್ ಜಾಸ್ತಿ ಆಗಿದ್ರೆ ನೀವು ಪೇಷಂಟ್ ವೆಯ್ಟ್ ಮಾಡೋದಿಲ್ವಲ್ಲ, ಮನೆಯಲ್ಲಿ ತೂಕ ನೋಡಲ್ಲ ಅವರು, ನೀವು ಅವ್ರಿಗೆ ಹೆಂಗ್ ಕೇಳ್ತೀರಾ? ಏನ್ ಪ್ರಶ್ನೆ ಕೇಳ್ತೀರಾ? ನಿಮ್ಗೆ ಗೊತ್ತಾಗ್ಬೇಕು, ಓ ಇದು ವೆಯ್ಟ್ ತುಂಬಾ ಜಾಸ್ತಿ ಆಗಿದೆ ಅಂತ. ಅವ್ರ ದೇಹದಲ್ಲಿ ಬದಲಾವಣೆ ಇರ್ತದೆ. ಕರೆಕ್ಟ್, ದೇಹದಲ್ಲಿ ಬದಲಾವಣೆ ಇರುತ್ತೆ. ಅಂದ್ರೆ ಅವ್ರಿಗೆ ಇನ್ನು ಈಸಿಯಾಗಿ ಕೇಳೋದು ಏನು? ಕೈ ಟೈಟ್ ಆಗಿದೆಯಾ? ಕರೆಕ್ಟ್. ಆಮೇಲೆ ಕೈಯಲ್ಲಿ ಉಂಗುರ, ಬಳೆ, ಕಾಲುಂಗುರ ಹಾಕೊಳ್ಳೋದು, ಟೈಟ್ ಕಾಣ್ತಾ ಇದೆಯಾ? ಆಮೇಲೆ ಮುಖ ಊದ್ಕೊಳ್ಳೋದು. ಸಿಂಪಲ್ ಕ್ವೆಶ್ಚನ್ ಕೇಳಿದ್ರೆ ಅವರು ಈಸಿಯಾಗಿ ಆನ್ಸರ್ ಮಾಡ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಆಮೇಲೆ ಸೊ ಇವಾಗ BP-ನೂ ಮೆಜರ್ ಮಾಡ್ಬೇಕು, ವೆಯ್ಟು ಮೆಜರ್ ಮಾಡ್ಬೇಕು. ಪ್ರತಿಯೊಂದ್ಸತಿ ನೀವು ಪ್ರೆಗ್ನೆಂಟ್ ಲೇಡಿ ಹತ್ರ ಮಾಡಿದಾಗ BP ವೆಯ್ಟು ಮೆಜರ್ ಮಾಡಿ ಅದನ್ನ ಎಂಟರ್ ಮಾಡ್ಬೇಕು. ಮತ್ತೆ ಈ ಪ್ರಶ್ನೆಗಳನ್ನ ಕೇಳ್ಬೇಕು. ನಿಮ್ಗೆ ಸಡನ್ ಆಗಿ ತಲೆನೋವು ಬರ್ತಾ ಇದೆಯಾ, ಊತ ಜಾಸ್ತಿ ಆಗ್ತಿದ್ಯಾ, ನಿಮ್ ಮುಖ ದಪ್ಪ ಆಗ್ತಾ ಇದೆಯಾ, ನಿಮ್ ಡ್ರೆಸ್ ಎಲ್ಲ ಏನಾದ್ರೂ ಚಿಕ್ಕದಾಗ್ತಾ ಇದೆಯಾ, ಇವೆಲ್ಲ ಪ್ರಶ್ನೆಗಳನ್ನು ಕೇಳಿಸ್ಬೇಕು. ಆಮೇಲೆ ಸೊ ನಮಗ್ ಯಾಕೆ ಇವೆಲ್ಲ ಬೇಕು? ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಪ್ರೀ ಎಕ್ಲಾಂಪ್ಸಿಯಾ ತೊಂದರೆ ಬರುತ್ತೆ. ಪ್ರೀ ಎಕ್ಲಾಂಪ್ಸಿಯಾ ತೊಂದರೆ ಬಂದಾಗ ಕಿಡ್ನಿ, ಲಿವರು, ಬ್ರೇನು ಎಲ್ಲಾನು ಅಫೆಕ್ಟ್ ಆಗುತ್ತೆ. ಅಮ್ಮ ಸಡನ್ ಆಗಿ ಸತ್ತೋಗ್ಬೋದು, ಬ್ಲಡ್ ನೀರಾಗ್ಬೋದು, ರಕ್ತಸ್ರಾವ ಆಗ್ಬಿಡ್ಬೋದು. ಸೊ ಅದಕ್ಕೆ ನಿಮ್ಗೆ ಅದ್ರ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ಬೇಕು. ನಾವ್ ನಿಮ್ಗೆ ಹೆಂಗ್ ಹೇಳ್ಕೊಡ್ತೀವೋ ಅದನ್ನೇ ಹೋಗಿ ನೀವು ಪ್ರೆಗ್ನೆಂಟ್ ಲೇಡೀಸ್ಗೆ ನೀವ್ ಹೇಳ್ಕೊಡ್ಬೇಕು. ಓಕೆ. ಆಮೇಲೆ ನೆಕ್ಸ್ಟ್ ಹೈ ಇವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದಾಗ ಮಗುಗೆ ಏನೇನ್ ತರ ತೊಂದರೆಗಳಾಗತ್ತೆ ಅಂತ. ಮಗು ಒಂದೊಂದ್ಸತಿ ಓಡಾಡೋದಿಲ್ಲ. ಯಾಕೆ ಅಂತಂದ್ರೆ ಮಗುಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ. ಯೂಶಲಿ ನಾವ್ ಕೇಳ್ತೀವಿ, ಅಮ್ಮ ನಿಮ್ಗೆ 24 ವಾರ ಆದ್ಮೇಲೆ ನಿಮ್ಗೆ ಅಟ್ಲೀಸ್ಟ್ 26 ಅಂದ್ರೆ 6ನೇ ತಿಂಗಳು 7ನೇ ತಿಂಗಳು ಬಂದಾಗ ನಿಮ್ಗೆ ಓಡಾಡುತ್ತಾ ಇದೆಯಾ ಮಗು ಅಂತ ಕೇಳಿದಾಗ ನಾವ್ 10 ಸತಿ ಓಡಾಡುತ್ತಾ ಅಂತ ಕೇಳ್ತೀವಿ. ಸೊ ಎಷ್ಟೋ ಸತಿ ಕಮ್ಮಿ ಓಡಾಡ್ತಿದೆ ಅಂತ ಹೇಳ್ತಾರೆ. ಅಂದ್ರೆ 10ಕ್ಕಿಂತ ಕಮ್ಮಿ ಓಡಾಡ್ತಾ ಇದ್ರೆ ಮಗುಗೆ ತೊಂದರೆ ಆಗಿರ್ಬೋದು, ಅಂತ ಮಗು ಹೆಲ್ತಿಯಾಗಿಲ್ದೆ ಇರ್ಬೋದು, ಅಂತ ಮಗುಗೆ ಸರಿಯಾಗಿ ಬ್ಲಡ್ ಫ್ಲೋ ಇಲ್ದೆ ಇರ್ಬೋದು. ಇವೆಲ್ಲಕ್ಕೂ ಕಾರಣ ಹೈ BP. ಸೊ ಅದಕ್ಕೆ ನೀವು ಮಗು ಬಗ್ಗೆನೂ ಕೇರ್ಫುಲ್ ಆಗಿರ್ಬೇಕು. ಎಲ್ರಿಗೂ ಹೇಳ್ಕೊಡ್ಬೇಕು. ಹೆಂಗೆ ಅಂದ್ರೆ 6 ತಿಂಗಳ ಆದ್ಮೇಲೆ ಅಥವಾ 7ನೇ ತಿಂಗಳಿಗೆ ಬಿದ್ದಾಗ ಅಟ್ಲೀಸ್ಟ್ ದಿನಕ್ಕೆ ಈ 10 ಸತಿ ಮೂವ್ಮೆಂಟ್ ಆಗ್ಬೇಕು. ಏನಾದ್ರೂ ತಿಂದ ಮೇಲೆ ಬೆಳಗ್ಗೆ 3, ಮಧ್ಯಾಹ್ನ 3, ರಾತ್ರಿ 3, ಈ ತರ 10 ಮೂವ್ಮೆಂಟ್ ಆದ್ರೂ ಆಗ್ಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ, ಆತರ. ಆಮೇಲೆ ಇವಾಗ ಈ ಮಗು ಈ ತರ ಚಿಕ್ಕದಾಗುತ್ತೆ, ಗ್ರೋತ್ ಕುಂದುತ್ತೆ ಅಂದಾಗ
ಏನಾಗುತ್ತೆ, ಒಂದೊಂದ್ಸತಿ ಮಗು ಒಳಗಡೆ ಹೋಗ್ಬಿಡುತ್ತೆ, ಇನ್ನೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಬೆಳೆಯಕ್ಕೆ ಆಗಲ್ಲ. ಅವಾಗ ಡಾಕ್ಟರ್ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಅವ್ರಿಗೆ ನಾರ್ಮಲ್ ಡೆಲಿವರಿಗೆ ಆಗದೆ ಇರೋ ಪರಿಸ್ಥಿತಿನೂ ಇರ್ಬೋದು. ಅವಾಗ ಸಿಸೇರಿಯನ್ ಮಾಡಿ ತೆಗೆದು ಆ ಮಗುನ ಉಳಿಸ್ಬೋದು. ಅವಾಗ ಆ ಮಗುನ NICU ಅಂತ ಕರೀತಾರೆ, ಅಂತಂದ್ರೆ ICU ಇಡುವಂತಹ ಪರಿಸ್ಥಿತಿ ಬರುತ್ತೆ. ಅದು ಸುಮ್ನೆ ಮಾಡೋದಿಲ್ಲ ಆ ಮಗುನ ಉಳ್ಸಕ್ಕೆ. ಸೊ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು, BP ಜಾಸ್ತಿ ಆದಾಗ ಮಗುಗ್ ತೊಂದರೆಗಳು ಆಗತ್ತೆ. ಸೊ ಅದಕ್ಕೇನೆ BP ಕಂಟ್ರೋಲ್ ಮಾಡಿದ್ರೆ ಇವೆಲ್ಲಾನು ನಾವು ಕಂಟ್ರೋಲ್ ಮಾಡ್ಬೋದು. ಅಂಡ್ BP ಜಾಸ್ತಿ ಇದ್ದಾಗ ನೀವು ಒಂದು ದೊಡ್ಡ ಹಾಸ್ಪಿಟಲ್ಗೆ ಕನೆಕ್ಷನ್ ಇಟ್ಕೋಬೇಕು, ಎಲ್ಲಿ ICU ಇರುತ್ತೆ, NICU ಇರುತ್ತೆ, ಮತ್ತೆ ಬ್ಲಡ್ ಫೆಸಿಲಿಟಿ ಇರುತ್ತೆ. ಯಾಕಂದ್ರೆ ಸಡನ್ ಆಗಿ BP ಜಾಸ್ತಿ ಆದಾಗ ಅಮ್ಮನ್ಗೆ ಮತ್ತೆ ಮಗುಗೆ ICU ಕೇರ್ ಬೇಕಾಗತ್ತೆ. ಇದನ್ನ ನೀವು ಮನ್ಸಲ್ಲಿ ಇಟ್ಕೋಬೇಕು. ಆಮೇಲೆ ಒಂದ್ ಮಿನಿಟ್ ಅಮ್ಮ, ನೀವೆಲ್ಲ ಹೆಂಗ್ ಕಂಡು ಇಟ್ಕೊಳ್ತೀರಾ ಮಗು ಗ್ರೋತ್ ಸರಿಯಾಗಿಲ್ಲ, ಮಗು ಚಿಕ್ಕ ಬೆಳೀತಾ ಇಲ್ಲ ಸರಿಯಾಗಿ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಸ್ಕ್ಯಾನಿಂಗ್ ಆಮೇಲೆ ಮಾಡ್ತೀರಾ? ನೀವು ಅವ್ರ ಮನೆಯಲ್ಲಿ ಇದ್ದೀರಾ ಇನ್ನು? ಯೂಟ್ರಸ್ ಸೈಜ್ ನೋಡ್ತೀರಾ ತಾನೆ? 24 ವಾರಕ್ಕೆ ಇಷ್ಟಿರ್ಬೇಕು, 28 ವಾರಕ್ಕೆ ಇಷ್ಟಿರ್ಬೇಕು, 32 ವಾರಕ್ಕೆ ಇರ್ಬೇಕು, ಅದು ನೀವು ನೋಡ್ತೀರಾ ಇಲ್ಲ ನೀವು ರೆಗ್ಯುಲರ್ ಆಗಿ ನೋಡಲ್ಲ ಅದು? ಓಕೆ, ಪೇಷಂಟ್ ಹೇಳ್ತಾಳೆ ನನ್ಗೆ 9 ತಿಂಗಳಾಗಿದೆ, ನೀವು ಹೊಟ್ಟೆ ನೋಡಿದ್ರೆ ಬರೀ 7 ತಿಂಗಳಷ್ಟು ಇರುತ್ತೆ, ಗೊತ್ತಾಯ್ತಿಲ್ಲ? ಅದರಿಂದ ನಿಮ್ಗೆ ಸ್ವಲ್ಪ ಕ್ಲೂ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಕರೆಕ್ಟ್ ಅದು ಇರ್ಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಗು ಮೂವ್ಮೆಂಟ್ಸ್ ಬಗ್ಗೆ ಗಮನ ಇರ್ಬೇಕು. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಈ ಟ್ವಿನ್ ಅಂತಂದ್ರೆ 2 ಮಕ್ಳಿರೋದು, ಅದಕ್ಕೇನಂತಾರೆ ಅವಳಿ ಜವಳಿ ಟ್ವಿನ್ ಪ್ರೆಗ್ನೆನ್ಸಿ, ಇಂಥದಕ್ಕೆ BP ಬರೋ ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ಅವ್ರಿಗಂತೂ ನೀವು ಮುಂಚೆಯಿಂದಾನು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನೀವ್ ಎಷ್ಟು ಸತಿ ಪ್ರೆಗ್ನೆಂಟ್ ಪೇಷಂಟ್ಸ್ ನ ನೋಡ್ತೀರಾ ನೀವು? ಒಂದು ಓಕೆ 4 ಸತಿ ನೋಡ್ತೀರಾ. ಬಟ್ BP ಜಾಸ್ತಿ ಇದ್ರೆ ಇನ್ನೂ ಜಾಸ್ತಿ ನೋಡ್ಬೇಕಾಗತ್ತೆ. ಇವಾಗ ಅಕಸ್ಮಾತ್ ಅವ್ರಿಗೆ BP ಜಾಸ್ತಿ ಇತ್ತು ಅಂತಂದ್ರೆ ಅವ್ರಿಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅಂತ ಸನ್ನಿವೇಶದಲ್ಲಿ ನೀವು ಬರೀ 4 ಸತಿ ನೋಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರನ್ನ ಬೇರೆ ಹಾಸ್ಪಿಟಲ್, ದೊಡ್ಡ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ಹೋಗಿ ವಾರ ಚೆಕ್ಅಪ್ ಮಾಡಿಸ್ಕೋಬೇಕಾಗತ್ತೆ, ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. BP ಜಾಸ್ತಿ ಇದ್ದಾಗ ಸಡನ್ ಆಗಿ ಪ್ಲೇಟ್ಲೆಟ್ಸ್ ಎಲ್ಲ ಕಮ್ಮಿ ಆದ್ರೆ ರಕ್ತಸ್ರಾವ ಆಗುತ್ತೆ. ಸೊ ಇವೆಲ್ಲ ನೋಡ್ತಾ ಇರ್ಬೇಕಾಗತ್ತೆ, ಬರೀ 4 ಸತಿ ನೋಡಕ್ಕಾಗಲ್ಲ. ಸೊ BP ಯಾರು ಜಾಸ್ತಿ ಇದಾರೋ ಅಂತ ಐಡೆಂಟಿಫೈ ಮಾಡ್ಬಿಟ್ಟು ನೀವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಅದೆಲ್ಲ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಮುಂದಿನ ಕ್ಲಾಸಸ್ ಅಲ್ಲಿ. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ನಾವು ಕರೆಕ್ಟ್ ಆಗಿ ಹೇಳ್ಕೊಡ್ತೀವಿ. ಓಕೆ, ಆಮೇಲೆ ನೆಕ್ಸ್ಟ್ ಇನ್ನೊಂದೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಸರ್ ಹೇಳಿದ್ರಲ್ಲ ಅದು ತುಂಬಾ ಇಂಪಾರ್ಟೆಂಟು. ಬ್ಲಡ್ ಪ್ರೆಷರ್ ಬಗ್ಗೆ ಬರೀ ಅಮ್ಮನಿಗೆ ಮಾತ್ರ ಹೇಳಿದ್ರೆ ಪ್ರಯೋಜನ ಇಲ್ಲ. ಪ್ರತಿಯೊಂದು ವಿಸಿಟ್ ಅಲ್ಲೂ ನೀವು ಗಂಡಸ್ರನ್ನ ಕೂರ್ಸ್ಬೇಕು, ಅವ್ರಿಗೂ ಹೇಳ್ಬೇಕು, ನೋಡಿಪ್ಪ ನಾವೇನ್ ಮಾಡ್ತಾ ಇದೀವಿ, ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತಾ ಇದೀವಿ, ಜಾಸ್ತಿ ಇದ್ರೆ ಇವ್ರಿಗೆ ತೊಂದರೆ ಆಗತ್ತೆ, ನೀವ್ ಆಕ್ಟಿವ್ ಆಗಿರ್ಬೇಕು, ನೀವ್ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ಬೇಕು. ಬರೀ 4 ಸತಿ ತೋರ್ಸಿದ್ರೆ ಸಾಕಾಗಲ್ಲ, ಅವ್ರಿಗೆ ಬೇರೆ ದೊಡ್ಡ ಲೆವೆಲ್ ಹಾಸ್ಪಿಟಲ್ ಕರ್ಕೊಂಡ್ಬೇಕು, ಇಲ್ಲದ್ರೆ ಅಮ್ಮನ್ಗೆ ಮತ್ತೆ ಮಗುಗೆ ತೊಂದರೆ ಆಗತ್ತೆ ಅಂತೆಲ್ಲ ನೀವು ಅವ್ರಿಗೆ ಹೇಳ್ಬೇಕು. ಅರ್ಥ ಆಯ್ತಾ? ಅದು ಒಂದು. ಆಮೇಲೆ ಒಂದು ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ, ಗೋಲ್ಡನ್ ರೂಲ್. ಇವಾಗ ಒಂದು ಇದಿದೆ, ಒಂದು ದೇಶ ಇದೆ, ನಾರ್ವೆ ಅಂತ ಒಂದು ದೇಶ ಇದೆ. ಆ ದೇಶದಲ್ಲಿ ಇವಾಗ ಒಂದು ಹೆಣ್ಮಗಳೂನು ಪ್ರಿಯಕ್ಲಾಂಸಿಯಿಂದ ಸಾಯ್ತಾ ಇಲ್ಲ, ಗೊತ್ತಾಯ್ತಾ? 2012 ಇಂದ ಒಂದು ಮಗುನು ಹೆಣ್ಮಕ್ಳು ಸಾಯ್ತಾ ಇಲ್ಲ. ಸೊ ನಮ್ ಕಂಟ್ರಿನಲ್ಲಿ ನಾವೇನಕ್ ಮಾಡಕ್ ಆಗಲ್ಲ? ಆಗತ್ತೆ, ನಾವು ಮನಸ್ ಮಾಡ್ಬೇಕಷ್ಟೆ. ಆಗದೇ ಇಲ್ಲ ಅಂತ ಯಾವ್ದು ಇಲ್ಲ. ಪ್ರತಿಯೊಬ್ರಿಗೂನು ಈ ಧೈರ್ಯ ಇದ್ರೆ, ಪ್ರತಿಯೊಬ್ರಿಗೂನು ಈ ಎಜುಕೇಶನ್ ಇದ್ರೆ, ಪ್ರತಿಯೊಬ್ರಿಗೂನು BP ಮೆಜರ್ ಮಾಡುವಂತಹ ಒಂದು ಅರಿವಿದ್ರೆ, ಪ್ರತಿಯೊಂದು ಆಶಾನು 10 ಹೆಣ್ಮಗಳನ್ನ ಎಜುಕೇಟ್ ಮಾಡಿದ್ರೆ ನಮ್ ಕಂಟ್ರಿ ಫಸ್ಟ್ ನಾವು ನಿಮ್ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಧಾರವಾಡದಲ್ಲಿ ಇವಾಗ 0 ಡೆತ್ಸ್ ಆಗ್ಬೇಕು, ಪ್ರೀ ಎಕ್ಲಾಂಪ್ಸಿಯಿಂದ, ಈ BP ಇಂದ 0 ಡೆತ್ಸ್ ಆಗ್ಬೇಕು. BP ಜಾಸ್ತಿ ಇದ್ರೆ ಬೇರೆ ತರ ಡೆತ್ಸ್ ಆಗಕ್ ಶುರು ಆಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗೋದು, ಇನ್ಫೆಕ್ಷನ್ ಆಗೋದು, ಇವೆಲ್ಲಾನು ಜಾಸ್ತಿ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಪ್ರೀ ಎಕ್ಲಾಂಪ್ಸಿ ಅನ್ನೋದು ನಂಬರ್ 1 ಕಿಲ್ಲರ್ ಆಗ್ಬಿಟ್ಟಿದೆ ಇವಾಗ. ಸೊ ಅದನ್ನ ನಾವು ಮನ್ಸಲ್ಲಿ ಇಟ್ಕೊಂಡು ಈ ಸ್ಮಾಲ್ ಥಿಂಗ್ಸ್ ಅಂತಂದ್ರೆ BP ಮೆಜರ್ ಮಾಡೋದು, ಫಸ್ಟ್ ಆಫ್ ಆಲ್ BP ಮೆಜರ್ ಮಾಡೋದು ಇಂಪಾರ್ಟೆಂಟ್ ಅಂತ ನಾವು ನಮ್ಮ ಮನ್ಸಲ್ಲಿ ನಾವು ಗಟ್ಟಿಯಾಗಿ ಅರ್ಥ ಮಾಡ್ಕೋಬೇಕು. BP ಅನ್ನೋದು ಒಂದು ಯಾವುದೋ ಒಂದು ಸ್ಮಾಲ್ ಆಟಕ್ ಮಾಡ್ತಾ ಇಲ್ಲ. BP ಅನ್ನೋದು ಒಂದು ಸೀರಿಯಸ್ ಥಿಂಗ್. ಅದ್ರಲ್ಲಿ ನಾವು ಮೆಜರ್ ಮಾಡೋದು ಕಲ್ತ್ಕೋಬೇಕು, ಪ್ರತಿಯೊಬ್ಬಳಿಗೂ ಮಾಡ್ಬೇಕು. BP ಜಾಸ್ತಿ ಇದ್ದಾಗ, ಒಂದು ಸತಿ BP ಜಾಸ್ತಿ ಇದ್ದಾಗ ನಾವು ಇಮಿಡಿಯೇಟ್ಲಿ ಅವ್ರಿಗೆ BP ಇದೆ ಅಂತ ಹೇಳೋದಿಲ್ಲ. ಅಟ್ಲೀಸ್ಟ್ 4 ಅವರ್ಸ್ ಅಲ್ಲಿ ಮತ್ತೆ ರಿಪೀಟ್ ಮಾಡಿ ಅದು ಜಾಸ್ತಿ ಇದ್ದಾಗ ಮಾತ್ರ ಅವ್ರನ್ನ ನಾವು
ಮೇ ಬಿ ಅವ್ರಿಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕಾಗಿ ಬರಬಹುದು. BP ಜಾಸ್ತಿ ಇದ್ದಾಗ ಬ್ಲಡ್ ಟೆಸ್ಟ್ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ BP ಜಾಸ್ತಿ ಇದ್ದಾಗ ಬ್ಲಡ್ ಟೆಸ್ಟ್ ಎಲ್ಲ ಏರ್ಪೇರಾಗುತ್ತೆ. ಪ್ಲಸ್ ಮಗುವಿನ ಒಂದು ಬೆಳವಣಿಗೆ ಕುಂದುತ್ತೆ. ಸೊ ಅದನ್ನು ಸ್ಕ್ಯಾನಿಂಗ್ ಅಲ್ಲಿ ಮಾಡಿ, ಪ್ಲಸ್ ಮಗು ಎಷ್ಟು ಆಕ್ಟಿವ್ ಆಗಿದೆ ಅಂತ ನಾವು ಚೆಕ್ ಮಾಡಿ, ಪ್ಲಸ್ ನೀವು ಎಲ್ರಿಗೂ ಹೇಳ್ಬೇಕು BP ಜಾಸ್ತಿ ಇರೋರಿಗೆ ಮುಂಚೆನೆ ಡೆಲಿವರಿ ಆಗೋ ಚಾನ್ಸಸ್ ಇದೆ. ಅದ್ ಏನಕ್ಕೆ ಅಂತಂದ್ರೆ ಅಮ್ಮನೂ ಸೇಫ್ ಆಗಿರೋದಕ್ಕೆ, ಮಗುನು ಸೇಫ್ ಆಗಿರಕ್ಕೆ. ಪ್ಲಸ್ ಅದು ನಾರ್ಮಲ್ ಸೆಟ್ಟಿಂಗ್ಸ್ ಅಲ್ಲಿ ಆಗಲ್ಲ, ಅದು ಸ್ವಲ್ಪ ಹೈಯರ್ ಲೆವೆಲ್ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಹೋಗಿ ಡೆಲಿವರಿ ಮಾಡ್ಬೇಕು ಅಂತ ಇವೆಲ್ಲ ನೀವು ಹೇಳ್ತಾ ಇದ್ರೆ, ಮತ್ತೆ 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 ಹೇಳ್ತಾ ಇದ್ರೆ, ನಾವು ನಮ್ಮ ಜಾಗದಲ್ಲಿ, ನಾವು ಇವಾಗ ಧಾರವಾಡದಲ್ಲಿ ಇದೀವಿ, ಇಲ್ಲಿ ನಾವು ಪ್ರೆಗ್ನೆನ್ಸಿ ರಿಲೇಟೆಡ್ ಡೆತ್ಸ್, ಪ್ರೀ ಎಕ್ಲಾಂಪ್ಸಿಯಾ ರಿಲೇಟೆಡ್ ಡೆತ್ಸ್ ನ ಡೆಫಿನೆಟ್ ಆಗಿ ಕಮ್ಮಿ ಮಾಡ್ಬೋದು. ಗೊತ್ತಾಯ್ತಾ? ಇವಾಗ ನಾವ್ ಯಾರಾದ್ರೂ ಒಬ್ರು, ನಾನು ಇಷ್ಟೊತ್ತು ನಿಮಗೆ ಹೇಳಿದೆ 20 ಪಾಯಿಂಟ್ ಹೇಳಿದೀನಿ ನಾನು. ಅದರಲ್ಲಿ ಕ್ಯಾನ್ ಯು ಆಲ್ ಪ್ಲೀಸ್ ಸಮರೈಸ್, ಅಂದ್ರೆ ನಾನು ಇದಕ್ಕೆ ಇಂಗ್ಲಿಷ್ ಅಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಕಸ್ಮಾತ್ ಇಫ್ ದಿಸ್ ಇಸ್ ಟ್ರಾನ್ಸ್ಮಿಟೆಡ್ ಟು ಸಂಬಡಿ ಎಲ್ಸ್, ಅವ್ರಿಗೂ ಅರ್ಥ ಆಗ್ಬೇಕು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಕ್ಯಾನ್ ಸಂಬಡಿ ಸಮರೈಸ್? ಯಾರಾದ್ರೂ ಒಬ್ರು ನಿಂತ್ಕೊಂಡು ಒಂದು 5 ಪಾಯಿಂಟ್ ಹೇಳ್ತೀರಾ, ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಕಲ್ತ್ಕೊಂಡಿದ್ದೀವಾಗ? ನಿಮ್ ಹೆಸರು ಹೇಳ್ಬೇಕು, ಆಮೇಲೆ ಎಷ್ಟು ದಿನದಿಂದ ನೀವು ಆಶಾ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕು, ಪ್ಲಸ್ ನಿಮ್ ಪ್ರಕಾರ ನೀವು ಇದ್ರಲ್ಲಿ ಏನ್ ಅರ್ಥ ಆಯ್ತು ಅಂತ ಹೇಳ್ಬೇಕು, ಪ್ಲಸ್ ನೀವು ಮುಂದೆ ಇದನ್ನ ಕಲ್ತ್ಕೊಂಡು ಹೆಂಗೆ ಅದನ್ನ ನಿಮ್ಮ ಜಾಗದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ, ಅಂದ್ರೆ ನೀವು ಅದನ್ನ ಉಪಯೋಗಿಸ್ಕೊಂಡು ಪ್ರೆಗ್ನೆಂಟ್ ಲೇಡಿಗೆ ಒಂದು ಚೇಂಜ್ ಬರೆಸ್ತೀರಾ, ಅದನ್ನ ಹೇಳ್ಬೇಕು. ಆಯ್ತಾ? ಹೇಳಿ, ನಿಮ್ ಹೆಸರು ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಇದು ನಾಗರತ್ನ ವಾರಿಕರ್. ಓಕೆ ನಾನು ಹುಬ್ಳಿ ಆಶಾ ಮುಕ್ಕಲ್ ಓಕೆ ಧಾರವಾಡ ಡಿಸ್ಟಿಕ್ ಬಂದು. ಇದು ತಾಯಿ ಮಗು BP ಹೆಚ್ಚಿಗೆ ಇರೋದ್ರಿಂದ ತ್ರಾಸ ಆಗೋದು, ಮಗುಗೆ ತಾಯಿಗೆ ತೊಂದರೆ ಆಗೋದನ್ನು ಕಾಣಿಸು ನೀವು. ಆಮೇಲೆ 140/90 ಇದ್ರೆ ಹೆಚ್ಚಿಗೆ BP, ಅದ್ರೊಳಗಿದ್ರೆ Perfect. ನಾರ್ಮಲ್ ಅಂತ ಹೇಳ್ಕೊಟ್ಟಿರ್ತಾರ. ಆಮೇಲೆ ತಾಯಿಗೆ ಏನ್ ತೊಂದರೆ ಆಗತ್ತೆ ಇದರಿಂದ ಅಂದ್ರೆ, ಅವ್ರ ರಕ್ತ ತಿಳುವಾಗಿ ಆಕೇತ್ ಒಂದು. ಆಮೇಲೆ ಅವರಿಂದ ಮಗುಗೂ ತೊಂದರೆ ಆಗತ್ತ, ಮಗು ಸಣ್ಣಗಾಗತ್ತ, ಮತ್ತ ಅವ್ರ ಕೈ ಕಾಲು ಮುಖ ಊತ ಜಾಸ್ತಿ ಆಗತ್ತ, ಅವ್ರ ವೇಟ್ ಜಾಸ್ತಿ ಆಗತ್ತೆ, ಮತ್ತ ಅದರಿಂದ ತಾಯಿಗೂ ಮಗುಗೂ ಕೂಡ ತೊಂದರೆ ಆಗತ್ತ. ಆಮೇಲೆ ಡಿಲಿವರಿ ಜಲ್ದಿ ಆಗತ್ತ ಅದರಿಂದ. ಆಮೇಲೆ ಮಗುನು ಬೆಳವಣಿಗೆನೂ ಕಡಿಮೆ ಆಗತ್ತ. ಆದ ಕಾರಣದಿಂದ ಅವ್ರ ತಾಯಿ ಮಗುವನ ಆರೋಗ್ಯ ಕಾರಣದಿಂದ ನಾವು BP ಕರೆಕ್ಟ್ ಆಗಿ ಚೆಕ್ ಮಾಡಿ ಅದರ ಟ್ರೀಟ್ಮೆಂಟ್ ಸರಿಯಾಗಿ ಕೊಡಿಸಿ ಸರಿಯಾದ ಟೈಮಿಗೆ ಅವ್ರನ್ನ ನೋಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹೇಳಿದ್ರು. ಒಂದ್ ಮಾತು ಮನೆಯವ್ರಿಗೂ ಹೇಳ್ಬೇಕು, ಬರೀ ಮನೆಯವ್ರಿಗೆ patient ಹೇಳಿದ್ರೆ ಸಾಕಾಗಲ್ಲ. ನೋಡ್ರಿ, Correct. ಅದರಿಂದ Perfect. ಆಕಿಗೂ ಒಳ್ಳೇದಾಗತ್ತ ಅಂತ ನೀವ್ ಹೇಳಿದ್ರಿ. ಕರೆಕ್ಟ್. ಇವಾಗ ನೀವು ಆಮೇಲೆ- ಇದನ್ನೆಲ್ಲ ಕಲ್ತ್ಕೊಂಡಿದ್ರಿ ಅಲ್ವಾ ನಾಗರತ್ನ? ಸೊ ಇವಾಗ ನಿಮ್ಮ ಆಶಾ ಸಹೋದರಿಯರಿಗೆ ನೀವು ಏನು ಇದ್ ಮಾಡ್ತೀರಾ, ಏನ್ ಒಂದ್ ಮೆಸೇಜ್ ಕೊಡೋದಕ್ಕೆ? ಪ್ಲಸ್ ಇವಾಗ ನೀವು ಮುಂಚೆ ಮಾಡ್ತಾ ಇದ್ದಿದ್ದಕ್ಕೂ ಇವಾಗ ಮಾಡ್ತಿದ್ದಕ್ಕೂ ಏನ್ ತಿಳುವಳಿಕೆ ಜಾಸ್ತಿ ಆಗಿದೆ ನಿಮ್ಗೆ? ಮೇಡಮ್, ಮುಂಚೆ ನಮ್ಗ BP ಆಪರೇಟರ್ ಇರ್ಲಿಲ್ರಿ. ಅವಾಗ PSC ಅದು ಸಿಸ್ಟರ್ಸ್ ಬರ್ತಿದ್ರು, ಅವ್ರ ಮಾಡ್ತಿದ್ದಾರೆ. ಇಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕಳಿಸ್ತಿದ್ವಿ. ಈಗ ನಮ್ಗ ಅದನ್ನ ಕಲ್ಕೊಂಡು ನಾವು ಮಾಡಿದ್ರೆ ದೌಡ್ ಆಸ್ಪತ್ರೆಗೂ ಕಳಿಸ್ಬೋದ್ರಿ. ಆಮೇಲೆ ಅಪಾಯ ಆಗೋದನ್ನು ತಪ್ಪಿಸ್ಬೋದ್ರಿ. ತಾಯಿ ಮಗುವಿನ ಆರೋಗ್ಯ ಕಾಪಾಡಬಹುದು. ಸೊ ನಿಮ್ಗೆ ಅನ್ಸ್ತಾ ಇದೆ ಈ ಟ್ರೈನಿಂಗ್ ನಿಮ್ಗೆ ನಾವ್ ಹೇಳ್ತಾ ಇರೋದು ನಿಮ್ಗೆ ಒಂದು ಮೇಡಮ್, ನಮ್ಗೂ ತಿಳುವಳಿಕೆ ಬರ್ತೈತ್ರಿ. ಪರ್ಫೆಕ್ಟ್, ವೆರಿ ಗುಡ್. ನಿಮ್ಮವ್ರು ಬೇರೆ ಯಾರಿಗೂ ಸ್ವಲ್ಪ ಇಂಗ್ಲಿಷ್ ಬರ್ತಾ ಇದ್ರೆ 1-2-3 ಇಂಗ್ಲಿಷ್ ವರ್ಡ್ಸ್ ಜೊತೆಲಿ ಆಡ್ ಮಾಡಿ ಹೇಳ್ತೀರಾ? ಇಂಗ್ಲಿಷ್ ಯಾರು ಬರಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಪರವಾಗಿಲ್ಲ, ಇದು ಯಾಕಂದ್ರೆ ಆಲ್ ಓವರ್ ಇಂಡಿಯಾ ಹೋಗುತ್ತೆ, ಅದಕ್ಕೆ ಸ್ವಲ್ಪ ಇಂಗ್ಲಿಷ್ ವರ್ಡ್ಸ್ ಇದ್ರೆ ಅವ್ರಿಗೂ ಅರ್ಥ ಆಗುತ್ತೆ. So we are so glad that the ASHA workers are telling us that they are really, they have really learned most important things about the BP monitoring. They have understood why they have to monitor BP, how they have to monitor BP, why the family has to be intimated, and what are the implications of high blood pressure both in the mother as well as the baby. So all of this they have understood, and what they're telling us is earlier it used to be only the nurse. Now that we are imparting this education to ASHA workers who are going to actually meet the pregnant women, this is going to add an additional benefit where they can also kind of modify the course of treatment, and maybe they can identify those women who can get sick, who can probably be put under the care of a doctor or a tertiary care hospital.
So And I we think are also very happy that if they can check the blood pressure, since they are the first point of contact, if they can check the blood pressure, obviously the community is going to get a better care. yes, and all of them are motivated and they are very, very eager to Learn. continue this training. So I think we move forward. I think ನೆಕ್ಸ್ಟ್ BP ಹೆಂಗ್ ಚೆಕ್ ಮಾಡಬೇಕು ಅಂತ ಹೇಳೋದ್ ಮುಂಚೆ ಒಂದು ಲಾಸ್ಟ್ ಕ್ವೆಶ್ಚನ್ ನಿಮ್ಗೆ ಕೇಳ್ತಾ ಇರೋದು. ತಾಯಿಗೆ ರಕ್ತ ಕಮ್ಮಿ ಇದ್ರೆ, ನೀವೆಲ್ಲ ಹಿಮೋಗ್ಲೋಬಿನ್ ಅಟ್ಲೀಸ್ಟ್ ಮಾಡ್ತೀರಾ ತಾನೆ? ತಾಯಿಗೆ ರಕ್ತ ಕಡಿಮೆ ಇದ್ರೆ BP ಜಾಸ್ತಿ ಬರೋ ಚಾನ್ಸ್ ಇರುತ್ತಾ? ಓಕೆ, ಇದ್ದೇ ಇರುತ್ತೆ. ಅದಕ್ಕೆ ಫಸ್ಟ್ ಪಾಯಿಂಟ್, ನೀವು 2ನೇ ತಿಂಗಳು 3ನೇ ತಿಂಗಳಲ್ಲಿ ತಾಯಿಗೆ ನೋಡಿದ್ರೆ ರಕ್ತ ಅಕಸ್ಮಾತ್ ಕಡಿಮೆ ಇದ್ರೆ ಆವಾಗಿಂದಾನೇ ತಾಯಿ ರಕ್ತ ಕರೆಕ್ಟ್, ಹಿಮೋಗ್ಲೋಬಿನ್ ಲೆವೆಲ್ ಕರೆಕ್ಟ್ ಬರಲಿ ಅಂತ ಮುಂಚೆಯಿಂದಾನೇ ಪ್ರಯತ್ನ ಪಡಬೇಕು. ಓಕೆ, ನೌ ಐ ರಿಕ್ವೆಸ್ಟ್ ಐಶ್ವರ್ಯ, ಕಾರ್ತಿಕ್ ಅಂಡ್ ಸಂಗೀತಾ ಟು ಗೋ ಹೆಡ್ ಅಂಡ್ teach our ASHA workers as to how to check the blood pressure. Rajgopal, please play the video. Just 1 second. I'm just Dr. Sangeeta just wants to say a few things first. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ, ಇಷ್ಟೊಂದು ನೀವು ಒಂದ್ ಜಾಗದಲ್ಲಿ ಗ್ಯಾದರ್ ಆಗಿದ್ದೀರಾ. ಇದು ಕಲೀಲಿಕ್ಕೆ, ಇದು ನೀವು ನಮ್ ಗರ್ಭಿಣಿ ತಾಯಿಗಳಿಗೆ ಇಂಡಿಯಾದಲ್ಲಿ ನೀವೇನೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹಾಗಾಗಿ ನಾವು ಏನುವೆ ಅಡ್ವಾನ್ಸ್ ಮಾಡ್ಕೊಂಡ್ರು ಮೆಡಿಕಲ್ ಫೀಲ್ಡ್ ಅಲ್ಲಿ ನೀವೇನೆ ಅದನ್ನ ಜನಗಳಿಗೆ ತಗೊಂಡು ಹೋಗೋದು. ಹಾಗಾಗಿ ನಿಮ್ಗೆ ಒಂದು ಎಜುಕೇಶನ್ ಮಾಡಿದ್ರೆ ಅದು ನಾವು ಸ್ವಲ್ಪ ಖುಷಿ ಪಡ್ಬೋದು, ಅದು ಜನಗಳಿಗೆ ಸೇರ್ತಾ ಇದೆ ಅಂತ. ನನ್ ಕನ್ನಡ ನಿಮ್ಮಷ್ಟು ಸ್ಪಷ್ಟವಾಗಿ ಇಲ್ಲ, ಹಾಗಾಗಿ ಕ್ಷಮಿಸಿ. ಎಲ್ರಿಗೂ ಗುಡ್ ಆಫ್ಟರ್ನೂನ್. ಇವತ್ತು ನಾನು BP ಹೇಗೆ ಚೆಕ್ ಮಾಡ್ಬೇಕಂತ ಒಂದು ವಿಡಿಯೋ ತೋರಿಸ್ತೀನಿ. ಅದರ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ ಸರಿಯಾಗಿ ತಗೊಳ್ಳಿ, ಏನ್ ಮಾಡ್ಬೇಕಂತ ಕೂಡ ಹೇಳ್ತೀನಿ. Rajgopal, can we please have the video, please? Okay. So BP ಚೆಕ್ ಮಾಡೋದಕ್ಕೆ ಮುಂಚೆ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆ, ಮೊದಲು BP ತಗೊಳ್ಳಕ್ಕೆ ಮುಂಚೆ ಅವರು ಕೆಲವು ನಿಮಿಷ ಆರಾಮಾಗಿ ಕೂತ್ಕೊಳ್ಬೇಕು. ತೋರಿಸ್ತೀನಿ, 1 ನಿಮಿಷ. ಮತ್ತೆ ಇನ್ನೊಂದು ಮುಖ್ಯ ವಿಷಯ, BP ಚೆಕ್ ಮಾಡೋದಕ್ಕೆ ಮುಂಚೆ ಕಮ್ಮಿ ಅಂದ್ರೆ 30 ನಿಮಿಷ ಕಾಫಿ ಅಥವಾ ಟೀ ಕುಡಿದಿರಬಾರ್ದು. ಮತ್ತೆ Could you pause ಪೇಷಂಟ್ the video please when she's saying the point? ವಾಸ್ ಇಟ್? No, I'm requesting Rajgopal to just Yeah. pause when you're speaking. If somebody indicates that it needs to be paused at that point, Okay, I'll do that. So the next one, I finished these 2 points. So the next one, this stop it here. Pause. Yeah. ಮತ್ತೆ ಪೇಷಂಟ್ ಕಂಫರ್ಟ್ ಆಗಿ ಕೂತ್ಕೊಳ್ಬೇಕು. ಸೊ ಅವರ ಕಾಲಗೂ ಸರಿಯಾದ ನೆಲೆ ಮೇಲೆ ಇಟ್ಟಿರ್ಬೇಕು. ನೋಡಿ, ಈ ಪಿಕ್ಚರ್ ನಲ್ಲಿ ಕಾಲ್ ನೆಲೆ ಮೇಲೆ ಇದೆ. ಓಕೆ, ನೆಕ್ಸ್ಟ್ ಕ್ಯಾನ್ ವಿ ಸ್ಟಾರ್ಟ್ ಇಟ್? ನೆಕ್ಸ್ಟ್ ಪಾಯಿಂಟ್, ಮತ್ತೆ ಸರಿಯಾದ ಎಕ್ಸರ್ಸೈಸ್ ಮಾಡೋದು ತುಂಬಾ ಮುಖ್ಯ. ಕೆಲವರು ದಪ್ಪ ಇರಬಹುದು, ಅವ್ರಿಗೆ ಚಿಕ್ಕ ಕಫ್ ಯೂಸ್ ಮಾಡಿದ್ರೆ BP ರೀಡಿಂಗ್ ತಪ್ಪಾಗಿ ಬರಬಹುದು. ಸೊ 1.5 ಟೈಮು ಕೈದು ಇದು ಸರ್ಕಂಫರೆನ್ಸ್ ಅನ್ನೋದು. ಯು ಪ್ಲೇ. ಕಫ್ ಹಾಕಿದ್ಮೇಲೆ ತುಂಬಾ ಟೈಟ್ ಅಥವಾ ಲೂಸ್ ಆಗಿರಬಾರ್ದು. ಸೊ ಕಫ್ ಮತ್ತೆ ಕೈ ಮಧ್ಯೆ 2 ಬೆರಳು ಫಿಟ್ ಆಗ್ಬೇಕು. ನೋಡಿ ಇಲ್ಲಿ ಹಿಂಗೆ. ಓಕೆ, ಸೊ ಕೈ ಆರಾಮಾಗಿ ಇರಬೇಕು ಮತ್ತೆ ಹೃದಯದ ಲೆವೆಲ್ ಅಲ್ಲಿ ಇರಬೇಕು. BP ಮೆಜರ್ ಮಾಡಕ್ಕೆ ಮಷೀನ್ ಮೇಲೆ ಇರುವ ಬ್ಲೂ ಬಟನ್ ಪ್ರೆಸ್ ಮಾಡಬೇಕು. ಮತ್ತೆ ಇನ್ನೊಂದು ಮುಖ್ಯ ವಿಷಯ, BP ಮೆಜರ್ ಮಾಡುವಾಗ ಮಾತಾಡಬಾರ್ದು. I think you have to tell them what it means at the level of the heart, Aishwarya. Okay, can we rewind it there? ಇದು
ಹೃದಯ ಹತ್ರ ಏನಕ್ಕೆ ಇರ್ಬೇಕು ಅಂದ್ರೆ BP, ಇವಾಗ BP ಏನಂದ್ರೆ ನಮ್ ಎದೆಯಿಂದ ಪೂರ್ತಿ ಬಾಡಿವರೆಗೂ ಹೋಗುವ ಪ್ರೆಷರು ಮೆಜರ್ ಮಾಡ್ತಾ ಇದೀವಿ. ಹಾಗಾಗಿ ನಾವು ಎದೆ ಹತ್ರ ಇಲ್ಲಿ ಈ ಲೆವೆಲ್ ಅಲ್ಲಿ ಇಟ್ಕೊಂಡ್ರೆ ಅದು ನಮ್ಗೆ ಕರೆಕ್ಟ್ ಮೆಜರ್ಮೆಂಟ್ ಕೊಡುತ್ತೆ. ನಾವು ತುಂಬಾ ದೂರ ಹಾಕಿದ್ರೆ ಅಥವಾ BP ಮಷೀನ್ ಕೆಳಗೆ ಇಟ್ಕೊಂಡಿದ್ರೆ ಅದು ಜಾಸ್ತಿ ಮೆಜರ್ಮೆಂಟ್ ತೋರಿಸುತ್ತೆ. ಹಾಗಾಗಿ ಹೃದಯ ಲೆವೆಲ್ ಅಲ್ಲಿ ಸಮೇತ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಅಂದ್ರೆ ನೀವು ಒಂದು ಚೇರ್ ಅಥವಾ ಟೇಬಲ್ ಇಟ್ಕೊಂಡು ಎಲ್ಲಿ ಕೂತ್ಕೊಳ್ತಾ ಇದ್ದಾರೋ ಅದೇ ಲೆವೆಲ್ ಅಲ್ಲಿ ಕೈ ಆ ಟೇಬಲ್ ಮೇಲೆ ಇಟ್ಕೊಂಡು ನೀವ್ ಎಲ್ಲಿ BP ಮಾಡ್ತಾ ಇದೀರೋ ಅದು ಕರೆಕ್ಟ್ ಆಗಿ ಹೃದಯದ ಲೆವೆಲ್ ಅಲ್ಲಿ ಇರುತ್ತೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಸರಿ. ನಾಗರತ್ನ ಅವರೇ, ಎಷ್ಟ್ ತನಕ ಹೇಳಿರೋದು ಪಾಯಿಂಟ್ಸ್ ಹೇಳ್ತೀರಾ? ಹಾ ರೀ ಸರ್, ಹೇಳಿ. ಹೇಳ್ತೀನಿ ಸರ್. ಅವ್ರನ್ನ ಫಸ್ಟ್ ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೋಬೇಕ್ರಿ. ವೆರಿ ಗುಡ್. ಕೂತ್ಕೊಂಡಿಂದ್ರಿ ಸ್ವಲ್ಪ ನೀರಾದ್ರು ಏನಾದ್ರು ಕುಡಿದು ಸ್ವಲ್ಪ ಹೊತ್ತು ಬಿಟ್ಟಿಂದ ಎರಡು ಪಾದಗಳನ್ನ ನೆಲದ ಮೇಲೆ ಸರಿಯಾಗಿ ಇಟ್ಕೋಬೇಕ್ರಿ. ಇಟ್ಕೊಂಡ ತಕ್ಷಣ ಆಮೇಲೆ ಹೃದಯಕ್ಕ ತೋಳಿನ ಎರಡು ಇದು ಇರ್ತಲ್ರಿ, ಭುಜದಿಂದ ಮೊಣಕೈವರಿಂದ ನಡಕ್ ಬೆಲ್ಟ್ ಹಾಕ್ಬೇಕ್ರಿ. ಎರಡು ಬಟ್ಟು ಟೈಟ್ ಆಗಿರ್ಬೇಕು, ಆ ತರ ಬೆಲ್ಟ್ ಹಾಕ್ಬೇಕ್ರಿ. ಸ್ಟಾರ್ಟ್ ಬಟನ್ ಒತ್ತಬೇಕು. ಒತ್ತಿಂದ BP ಚೆಕಪ್ ಮಾಡ್ಬೇಕ್ರಿ. ಮಾಡಿಂದ ಅದ್ರಲ್ಲಿ ಎಷ್ಟ್ ಪಾಯಿಂಟ್ಸ್ ಬರ್ತೈತಲ್ರಿ, ನಾರ್ಮಲ್ ಅಬ್ನಾರ್ಮಲ್ ಗೊತ್ತಾಗ. ಆಮೇಲೆ ದೇಹಕ್ಕ BP ಚೆಕ್ ಮಾಡ್ತಾ ಇರುವಾಗ ಅವ್ರ ಜೊತೆಲಿ ಮಾತಾಡ್ತೀರಾ? ಅವ್ರು ಮಾತಾಡ್ಬಾರ್ದ್ರಿ, ನಾವ್ ಮಾತಾಡ್ಬೇಕು. ಮಾತಾಡಿದ್ರೆ ಒಂದು ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ, ಗೊತ್ತಾಯ್ತಿಲ್ಲ, ಟೆನ್ಷನ್ ಆಗ್ಬಿಡುತ್ತೆ. ಅದರಿಂದ Patient ಮಾತಾಡ್ಬಾರ್ದು. ಮಾತಾಡಬಾರದು. ಆಮೇಲೆ BP ಅಪರೇಟಸ್ ನೋಡಿ ಎಲ್ಲಿಟ್ಟಿದ್ದಾರೆ ಅಂತ, ಕೈ ಹೆಂಗಿಟ್ಟಿದ್ದಾರೆ, ಹೃದಯ ಸಮೀಪವಾಗಿರ್ಬೇಕು. ಅದೇ ಲೆವೆಲ್ ಇರ್ಬೇಕು. ಆಮೇಲೆ ಎಡ ತೋಳಿಗೆ ಹಾಕ್ಬೇಕ್ರಿ ಸರ್. ಮತ್ತೆ ತುಂಬಾ ದಪ್ಪ ಯಾರಾದ್ರೂ ಇದ್ರೆ, ಅವ್ರ ಕೈ ತುಂಬಾ ದಪ್ಪ ಇದೆ, ಇದು ಸರಿಗೆ ಬರ್ತಿಲ್ಲ ಅಂತಿದ್ರೆ ನಾವ್ ಹೇಗ್ ಮಾಡುದು? ಇಲ್ರಿ, ಅದಕ್ಕ ಸ್ವಲ್ಪ ಇರ್ತೈತಿ, ಅಡ್ಜಸ್ಟ್ಮೆಂಟ್ ಇರ್ತೈತ್ರಿ ಮೇಡಮ್. ಅಂಡ್ ಆದಷ್ಟು ಅಲ್ಲ, ತುಂಬಾ ದಪ್ಪ ಇದ್ರೆ ಬೇರೆ ಸೈಜ್ ನಮ್ಮ ಹತ್ರ ಇರ್ಬೇಕು. ಇದು ಇಷ್ಟು ಎಷ್ಟು ಬರುತ್ತೋ ಅದ್ರದ್ದು 1.5 ಇರ್ಬೇಕು ಆ ಕಫ್. ಆ ಬೆಲ್ಟ್ ಸೈಜ್ ಜಾಸ್ತಿ ಬರುತ್ತೆ, ಅದು ಸಿಗುತ್ತೆ. ಆ ಬೆಲ್ಟ್ ಸೈಜ್ ಜಾಸ್ತಿ ಬರುತ್ತೆ, ಆ ಸೈಜ್ ಯೂಸ್ ಮಾಡ್ಬೇಕು. ದಪ್ಪ ಮಾಮೂಲ್ ಪೇಷಂಟ್ಗೆ ಏನು ಎಕ್ಸ್ಟ್ರಾ ಬೇಕಾಗಿರಲಿಲ್ಲ. ನಿಮ್ ಪೇಷಂಟ್ 80-90 ಕಿಲೋ, 100 ಕಿಲೋ, 110 ಕಿಲೋ ಆ ತರ ಇದ್ರೆ ಮಾತ್ರ ಬೇರೆ ಬೇಕಾಗುತ್ತೆ. ನಮ್ಮ ಪೇಷಂಟ್ ಅಲ್ಲಿ 50 ಕಿಲೋ, 60 ಕಿಲೋ, ಮ್ಯಾಕ್ಸಿಮಮ್ 70 ಕಿಲೋ ತನಕ ಇರ್ತಾರೆ. 70 kg ಇದ್ರೆ ಪರವಾಗಿಲ್ಲ. ಹೋದಾಗ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಅಷ್ಟೇ. ಬಲಗೈ ಆದಷ್ಟು ಬಲಗೈ ಯೂಸ್ ಮಾಡಿ, ಎಡಗೈ ಬದಲು ಬಲಗೈ ಎರಡು ಕೈಯೂ ಫಸ್ಟ್ ಮಾಡ್ಬೇಕು. ಫಸ್ಟ್ ಟೈಮ್ ಮಾಡಿದಾಗ ಎರಡು ಕೈಯಲ್ಲೂ ಮಾಡ್ಬೇಕು. ಯಾಕೆಂದ್ರೆ ಕೆಲವರಿಗೆ ಒಂದ್ ಕೈಯಲ್ಲಿ ಜಾಸ್ತಿ ಬರುತ್ತೆ, ಇನ್ನೊಂದ್ ಕೈಯಲ್ಲಿ ಕಮ್ಮಿ ಬರುತ್ತೆ. ಮಾಡುವಾಗ ಎರಡು ಕೈಯಲ್ಲೂ ಮಾಡಿ. ಆಮೇಲೆ ಎರಡು ಕೈ ಬೇಕಾಗಿರಲ್ಲ ಪ್ರತಿ ಸಲ. ಆಮೇಲೆ ನೀವು ಚೂಸ್ ಮಾಡ್ಕೊಳ್ಳಿ, ರೈಟ್ ಮಾಡೋಣ ಲೆಫ್ಟ್ ಮಾಡೋಣ ಅಂತ, ಅದ್ರ ಮೇಲೆ ಹೋಗ್ಬೇಕು. ಆದಷ್ಟು ರೈಟ್ ಮಾಡಿ. ಮೂವ್ ಯೋರ್ ವಿಡಿಯೋ. ಆತರ ಅಲ್ಲಮ್ಮ, ನೀವ್ ರೈಟ್ ಸೈಡ್ ಅಲ್ಲಿ ಇದ್ರೂನು ಹೃದಯದ ಲೆವೆಲ್ ಅಲ್ಲಿ ಇರ್ಬೇಕು, ಸಮೀಪವಾಗಿರ್ಬೇಕು ಅಂತ ಅಲ್ಲ, ಲೆವೆಲ್ ಇರ್ಬೇಕು. ಆ ಕಡೆನೂ ಇಟ್ಕೊಂಡ್ ಮಾಡ್ಬೋದು. ರೈಟ್ ಸೈಡ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಪ್ರೆಷರ್ ಕಮ್ಮಿ ಆಗುತ್ತೆ ಆಕ್ಚುಲಿ. ಅಂದ್ರೆ ಯೂಟ್ರಸ್ ಮತ್ತೆ ಅವ್ರಿಗೆ ಕಾಣಿಸ್ಬಾರ್ದು, ಅದನ್ನ ನೋಡಿ ನೋಡಿ ಅವ್ರ ಭಯ. Okay. Yeah, you can move the video. The normal BP ಅಂದ್ರೆ ಮ್ಯಾಮ್ ಆಲ್ರೆಡಿ ಹೇಳಿದ್ರು, ಮೇಲೆ ನಂಬರ್ 100 ಇಂದ 130 ಮಧ್ಯೆ ಇರುತ್ತೆ, ಕೆಳಗಿನ ನಂಬರ್ 60 ಇಂದ 80 ಮಧ್ಯೆ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ಲೀಸ್. ಯಾ, ಇದಕ್ಕಿಂತ ಜಾಸ್ತಿ ಇದ್ರೆ ಅವರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಸೊ BP ಜಾಸ್ತಿ ಇರೋ ಪೇಷಂಟ್ಗಳಿಗೆ ಏನೇನಾಗುತ್ತೆ? ನಾನು ಸರ್ ಆಲ್ರೆಡಿ ಹೇಳಿದ್ರು ಅಲ್ವಾ, ಸೊ ಅವ್ರಿಗೆಲ್ಲ ಹೇಳಿ ಪರವಾಗಿಲ್ಲ. BP ಜಾಸ್ತಿ ಆದ್ರೆ ಪೇಷಂಟ್ ಏನೇನ್ ಆಗ್ಬಹುದು? ತಲೆನೋವಿ, ಕಡಿಮೆ ಆಕೇತ್ರಿ ಸರ್. ವೆರಿ ಗುಡ್.
Six ಆಮೇಲೆ months. ಬಾವು ಬರ್ತಾವ. ಹಾ, ಬಾವು ಬರುತ್ತೆ, ಕಣ್ಮಂಚ್ ಬಾವು ಬರ್ಬೋದು, ಕಣ್ಮಂಜು, ಹೊಟ್ಟೆ ನೊಪ್ಪಿ. ಕಣ್ಣು ಮಂಚ್ಕಾಂತವೆ. ಹ್ಮ್ ಮಗುಗೆ ಏನಾಗ್ಬಹುದು? ಎದೆಯುರಿ ಮಗುಗೆ ಏನಾಗ್ಬಹುದು? ರೇಟ್ ಕಮ್ಮಿ ಆಗತ್ರಿ, ಕಡಿಮೆ ಆಕತ್ರಿ ಮತ್ತೆ ಸತ್ತು ಹೋಗ್ಬೋದ್ರಿ. ಕರೆಕ್ಟ್. ಹ್ಮ್ Okay, go ahead. ಕಾಲ್ಮಡಿ ಕಮ್ಮಿ Good, ಆಗೋದು. understood very well. ಕಾಲ್ಮಡಿ ಎಲ್ಲ ಕಮ್ಮಿ ಆಗ್ಬೋದು, ಉಸಿರಾಡಿಕೆ ತ್ರಾಸ ಆಗ್ಬೋದು, ಇವೆಲ್ಲ ಡೇಂಜರ್ ಲಕ್ಷಣಗಳು. ಸೊ ಅವರು ತಕ್ಷಣ ಹಾಸ್ಪಿಟಲ್ಗೆ ಹೋಗ್ಬೇಕು. ಓಕೆ, ಸೊ ಇವೆಲ್ಲ ತುಂಬಾ ಮುಖ್ಯ ವಿಷಯಗಳು. ನೀವೇ ನಮ್ಗೆ ತುಂಬಾ ಮುಖ್ಯ, ಯಾಕೆಂದ್ರೆ ಗರ್ಭಿಣಿಯರನ್ನ ಮೊದಲು ನೀವೇ ನೋಡ್ತೀರಾ. ಸೊ ಅದಕ್ಕೆ ಹೈ ರಿಸ್ಕ್ ಗರ್ಭಿಣಿಯರನ್ನ ಬೇಗ ಗುರುತಿಸಿ ಬೇಗ ರೆಫರ್ ಮಾಡೋದು ತುಂಬಾ ಮುಖ್ಯ. ಸೊ ಅದಕ್ಕೆ ಇದೆಲ್ಲ ಈ ಟೀಚಿಂಗ್ ಗೊತ್ತಾಯ್ತಿಲ್ಲಮ್ಮ, ನನ್ನ ಹತ್ರ ಪೇಷಂಟ್ ಬಂದಾಗ ಆಲ್ರೆಡಿ ಪೇಷಂಟ್ಗೆ ಎಲ್ಲ ಇಫೆಕ್ಟ್ ಬಂದಿರುತ್ತೆ, ಅವಾಗ್ಲೇ ನನ್ನ ಹತ್ರ ಬರ್ತಾರೆ ಅವರು. ಅದರ ಮುಂಚೆ ನಾವು ಇಟ್ಕೊಂಡು ಹೆಂಗೆ ಅದು ಕಂಟ್ರೋಲ್ ಮಾಡಬೇಕು, ಸ್ಟಾರ್ಟ್ ಆದಾಗ್ಲೇ ನಾವು ಕಂಟ್ರೋಲ್ ಮಾಡಿಬಿಟ್ರೆ ಅದು ಕಾಯಿಲೆ ಸೀರಿಯಸ್ ಆಗೋದಿಲ್ಲ. ಸೊ ಅದೇ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದ್ದು ಪ್ರೀ ಎಕ್ಲಾಂಪ್ಸಿ ಅಲ್ಲಿ. ಬೇರೆ ಕಾಯಿಲೆಯಲ್ಲಿ ಅಷ್ಟು ಮುಂಚೆ ನಾವು ಕಂಡಿದ್ರೆ ಅಷ್ಟೊಂದು ಫಾಯ್ದೆ ಆಗಲ್ಲ. ಪ್ರೀ ಎಕ್ಲಾಂಪ್ಸಿ ಅಲ್ಲಿ ಮುಂಚೆನೇ ನಮಗೆ ಗೊತ್ತಾದ್ರೆ ಪೇಷಂಟ್ಗೆ ತುಂಬಾ ಫಾಯ್ದೆ ಆಗುತ್ತೆ. ಕಿಡ್ನಿ ಉಳಿತಾವ, ಜೀವ ಉಳಿಯತ್ತೆ ಮಾ. ಒಂದ್ ಜೀವನ ಅಲ್ಲ, ಇಬ್ಬರದು ಜೀವನ, ಆ ಮಗುದು ತಾಯಿದು. ಓಕೆ, ಇವಾಗ ಯಾರಾದ್ರೂ ಒಬ್ರು BP ಹೆಂಗ್ ಮೆಜರ್ ಮಾಡ್ಬೋದು ಅಂತ ಒಂದ್ ಸಮರಿ ಹೇಳ್ತೀರಾ? ಕ್ಯಾನ್ somebody summarize about how to measure BP in a pregnant lady? ನಿಮ್ ಹೆಸರು ಹೇಳ್ಬೇಕು. ಸಂಗೀತಾ ಗೊರವನ್ಕೋಳ್, ಕಲ್ಕೇರಿ ಗ್ರಾಮದಿಂದ ರೀ, ಧಾರವಾಡ ತಾಲೂಕು. BP ಮೇಂಟೈನ್ ಮಾಡ್ಬೇಕಂದ್ರ ಮೇಡಮ್ ಉಪ್ಪು ಕಡಿಮೆ ತಿನ್ಬೇಕು, ಆಮೇಲೆ ನೀರ್ ಜಾಸ್ತಿ ಕುಡಿಬೇಕು, ಸ್ವಲ್ಪ ವಾಕ್ ಮಾಡ್ಬೇಕ್ರಿ. ಆಮೇಲೆ ಬೆಳಗಿನ ವಾಕಿಂಗ್ ಮಾಡ್ಬೇಕ್ರಿ. ಈ ತರ ಮಾಡೋದ್ರಿಂದ ಆಮೇಲೆ ಟೆನ್ಷನ್ ಜಾಸ್ತಿ ತಗೊಳ್ಬಾರ್ದು ಸರ್. ನಿದ್ದೆ ಸರಿಯಾಗಿ ಹುಳಿ ಜಾಸ್ತಿ, ಹುಳಿ ಉಪ್ಪು ಖಾರ ಸ್ವಲ್ಪ ಗರ್ಭಿಣಿ ಇದ್ದಾಗ ಕಡಿಮೆ ತಿನ್ಬೇಕು. ಆದಷ್ಟು ಪೌಷ್ಟಿಕಾರ ತರಕಾರಿ ಹಣ್ಣು ಇಂಥವು ಜಾಸ್ತಿ ತಿನ್ನೋದು, ನಿದ್ದೆ ಜಾಸ್ತಿ ಮಾಡ್ಬೇಕು, ಹಸಿರು ಸೊಪ್ಪು ಜಾಸ್ತಿ ತಿನ್ಬೇಕು. ಆದಷ್ಟು ಏನೋ ಟೆನ್ಷನ್ ಇದ್ರು ಅದನ್ನ ನಾವು ಬಹಳ ತಲೆ ಒಳಗೆ ಇಟ್ಕೋಬಾರ್ದು. ನೀರ್ ಜಾಸ್ತಿ ಕುಡಿಯೋದು, ವಾಕಿಂಗ್ ಮಾಡೋದು, ಈ ತರ ಮಾಡೋದ್ರಿಂದ ನಾವು BP ಬರ್ಬೇಕು ನೋಡ್ಕೊ. ಒಂದೇ ಒಂದ್ ವಿಚಾರ ಏನಂದ್ರೆ ಪ್ರೆಗ್ನೆನ್ಸಿನಲ್ಲಿ ನಾವು ಉಪ್ಪಿಂದ ಮಾತ್ರ BP ಜಾಸ್ತಿ ಆಗತ್ತೆ ಅಂತ ಇವಾಗ ಹೇಳೋದಿಲ್ಲ, ಆಯ್ತಾ? ಬಟ್ ಅವೆಲ್ಲ ಒಳ್ಳೆ ವಿಚಾರಗಳು, ಬಟ್ ಉಪ್ಪಿನಿಂದ BP ಕಂಟ್ರೋಲ್ ಮಾಡತ್ತೆ ಅಂತ ಹೇಳೋದಿಲ್ಲ, ಆಯ್ತಾ? ಆಮೇಲೆ ಬರೀ ಇವಾಗ BP ಇರೋರ್ಗೆ ಬರೀ ಮಲ್ಕೊಂಡಿರ್ಬೇಕು ಅಂತ ಹೇಳಲ್ಲ, ಯಾಕಂದ್ರೆ ಕೆಲವ್ರಿಗೆ ರಕ್ತ ಹೆಪ್ಪುಗಟ್ಟುವಂತಹ ಕಾಯಿಲೆಯಿಂದ BP ಜಾಸ್ತಿ ಆಗತ್ತೆ. ಅಂತವ್ರಿಗೆ ಹೆಪ್ಪುಗಟ್ಬಿಟ್ಟು ಪ್ರಾಣಕ್ಕೆ ಅಪಾಯ ಆಗ್ಬಿಡುತ್ತೆ ಬರೀ ಮಲ್ಕೊಂಡಿದ್ರೆ. ಸೊ ಇವೆಲ್ಲ ರೆಸ್ಟ್ ಇರ್ಬೇಕು, ನೀವ್ ಹೇಳಿದ್ ಕರೆಕ್ಟು. ಬಟ್ ಬರೀ ಟೆನ್ಷನ್ ಇಂದ ಮಾತ್ರ BP ಜಾಸ್ತಿ ಆಗಲ್ಲ, ಬೇರೆ ತರ ತೊಂದರೆಗಳಿಂದಾನು BP ಜಾಸ್ತಿ ಆಗುತ್ತೆ. ಬಟ್ ಪೌಷ್ಟಿಕವಾದ ಆಹಾರ ಅಂತೂ ಡೆಫಿನೆಟ್ ಆಗಿ ತಗೋಬೇಕು. ಆಮೇಲೆ ಅನಿಮಿಯಾ ಕರೆಕ್ಟ್ ಮಾಡ್ಬೇಕಿಲ್ಲಮ್ಮ, ರಕ್ತ ಕಡಿಮೆ ಇದ್ರೆ ಅದು ಕರೆಕ್ಟ್ ಮಾಡ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನೀವೆಲ್ಲ ಅನಿಮಿಯಾ ಮುಕ್ತ ಭಾರತ್ಗೆ ಅಂತಾನು ಮಾಡ್ತೀರ ತಾನೇ ಕೆಲಸ? ಮತ್ತೆ ಅನಿಮಿಯಾ ತುಂಬಾ ಇಂಪಾರ್ಟೆಂಟ್. 3ನೇ ತಿಂಗಳು 4ನೇ ತಿಂಗಳಲ್ಲಿ ನೀವು ಅನಿಮಿಯಾ ಕರೆಕ್ಟ್ ಮಾಡ್ಬಿಟ್ರೆ BP ಜನರಲಿ ಜಾಸ್ತಿ ಬರಲ್ಲ ಆಮೇಲೆ ಲಾಸ್ಟ್ ಅಲ್ಲಿ. ಓಕೆ, ಹೆಂಗೆ ಮೆಜರ್ ಮಾಡ್ಬೇಕು ಅಂತ ಯಾರಾದ್ರೂ ಹೇಳ್ತೀರಾ ಪ್ಲೀಸ್? ಒಬ್ರು ಇವಾಗ ನಾವ್ ಹೇಳ್ಕೊಟ್ವಲ್ಲ, ಯಾರಾದ್ರೂ ಒಬ್ರು ಪೇಷಂಟ್ ಮನೆಗೆ ನೀವು ಹೋಗಿದ್ದೀರಾ, ಪೇಷಂಟ್ ಅಲ್ಲಿದೆ, ಹೆಂಗೆ BP ಚೆಕ್ ಮಾಡ್ತೀರಾ? ಹೇಳಿದ್ರೆ ತಿರ್ಗಿ ಹೇಳ್ಬೇಕಷ್ಟೇ, ಬೇರೆ ಏನಿಲ್ಲ, ಎಕ್ಸ್ಟ್ರಾ ಏನಿಲ್ಲ. ಪೂರ ನಡವಳಿಕೆ ಮೇಲೆ ಸರ್. ಆಮೇಲೆ ಅವ್ರು ನೋಡಿದ್ರು ಸ್ವಲ್ಪ ಗೊತ್ತಾಗತ್ರಿ, ಚೇಂಜ್ ಆಗಿರ್ತಾರ. ವೇಟ್ ಜಾಸ್ತಿ ಒಮ್ಮಿಗ್ಲೇ ವೇಟ್ ಜಾಸ್ತಿ ಆದ್ರೂ ಗೊತ್ತಾಗ್ಲಿಬಹುದು, ಮತ್ತೆ ಕಾಲ್ ಬಾವು ಬಂದ್ರು ಗೊತ್ತಾಗ್ಲಿಬಹುದು. ಆಮೇಲೆ ಅವ್ರಿಗೆ ಬ್ಲೌಸ್ ಅದು ಟೈಟ್ ಆಗತಾವು ಅಂತ ಹೇಳಿ ಅದ್ರ ಬಗ್ಗೆನೂ ನೋಡ್ಬೋದ್ರಿ. ಆಮೇಲೆ ಕಾಲ್ ಒಳಗಿದ್ದ ಉಂಗುರ, ಕೈ ಒಳಗಿನ ಉಂಗುರ, ಇದ್ರಿಂದನೂ ತಿಳ್ಕೊಬಹುದು. ಚೆಕ್ ಹೆಂಗ್ ಮಾಡ್ತೀರಾ? ನಿಮ್ಗೆ ಚೆಕ್ ಕೊಟ್ರೆ ನೀವು ಹೆಂಗ್ ಚೆಕ್ ಮಾಡ್ತೀರಾ ಅಂತ ಕೇಳ್ತಾ ಇರೋದು. ಅದೆಲ್ಲ ಅವ್ರಿಗೆ ಫಸ್ಟ್ ಸಮತಟ್ಟಾದ ಜಗದಾಗ ಕುಂದ್ರಿಸಿ ಸರ. ಆಮೇಲೆ ಅವ್ರದ 2 ಕಾಲುಗಳನ್ನ ನೆಲಕ್ಕೆ ಕುಂದ್ರಿಸಿ ಆಮೇಲೆ ನಾವು ಕೈಗೆ ಅದನ್ನ ಬೆಲ್ಟ್ ಹಾಕಿರಿ. ಸಮತಟ್ಟಾದ ಜಗದಾಗ ನಾವು ಮಿಷನ್ ನಮ್ಮ ಎದೆ ನೇರ ಇಟ್ಕೊಂಡು ಚೆಕ್ ಮಾಡ್ತೀವಿ.
ಆಮೇಲೆ ಚೆಕ್ ಮಾಡುವಾಗ ಅವ್ರಿಗೆ ಮಾತಾಡ್ಸ್ಬಾರ್ದು, ನಾವು ಅವ್ರಿಗೂ ಮಾತಾಡ್ಬಾರ್ದು, ನಾವು ಮಾತಾಡ್ಸ್ಬಾರ್ದು. ಪರ್ಫೆಕ್ಟ್. ಮತ್ತೆ ಕಾಫಿ ಕುಡಿದ್ರೆ ಮತ್ತೆ ಬಿಪಿ ಅವರಿಗೆ ಕಾಣಲ್ಲ ಅಂತ ನಾವಷ್ಟು ನೋಡ್ಬೇಕು ಅವ್ರಿಗೆ. ಆಮೇಲೆ ಕಾಫಿ ಗಿಪಿ ಅವ್ರಿಗೆ ಅವಾಗ ಸರಿಯಾಗಿ ಕುಡಿಯಕ್ ಕೊಡೋದಿಲ್ರಿ. ತಿರ್ಗಾ ನಾರ್ಮಲ್ ಬಿ ಪಿ ಎಷ್ಟು ಹೇಳಿ ಮಾ, ನಾರ್ಮಲ್ ಬಿ ಪಿ ಎಷ್ಟು? 120/80 ಸರ್. ವೆರಿ ಗುಡ್. ಯಾವಾಗ ನೀವು ಟೆನ್ಷನ್, ಯಾವಾಗ ನಾವು ಬಿ ಪಿ ಜಾಸ್ತಿ ಇದೆ ಅಂತ ಹೇಳ್ತೀವಿ? 120 ಮ್ಯಾಲ್ರಿ, 90 ಮ್ಯಾಲ್ ಇದ್ರ ಜಾಸ್ತಿ ಅಂತ ಹೇಳಿ. ವೆರಿ ಗುಡ್. They have understood very well. Okay. Okay, go further, Aishwarya. It's over. Yeah, that's Video is over. the end of the video. Yeah, we came to the end of the video. ಮುಂದೆ ನಿಮ್ ಕೈಯಲ್ಲಿ ಯಾವಾಗ ಅವರು ಬಿ ಪಿ ಆಪರೇಟರ್ಸ್ ಕೊಡಬಹುದು, ಸರ್ಕಾರನು ಕೊಡ್ತಾರೆ ಡೆಫಿನೆಟ್ಲಿ ಮುಂದೆ ಹೋಗ್ತಾ. ಆ ಬಿ ಪಿ ಆಪರೇಟರ್ಸ್ ನಿಮ್ಮ ಹತ್ರ ಇದ್ರೆ ಅದು ಪ್ರತಿ ಸಲ ಹಂಗೆ ಯೂಸ್ ಮಾಡಬಾರ್ದು. ಅದು ಇನ್ಸ್ಟ್ರೂಮೆಂಟ್. ಯಾವ ನೀವು ಮನೆಯಲ್ಲಿ ನಿಮ್ಗೆ ಹತ್ರ ತಿಳ್ಕೊಳ್ಳಿ ಫ್ರಿಡ್ಜ್ ಇದೆ, ಇಲ್ಲ ನಿಮ್ ಫೋನೇ ಇದೆ, ಅದೆಲ್ಲ ನೀವು ಅವಾಗವಾಗ ಸರ್ವಿಸ್ ಮಾಡ್ಬೇಕು ತಾನೆ. ಅದೇ ತರ ಬಿ ಪಿ ಆಪರೇಟರ್ಸ್ ಕೂಡ ಅವಾಗ ಸರ್ವಿಸಿಂಗ್ ಮಾಡ್ಲೇಬೇಕು. ಇಲ್ದಿದ್ರೆ ಇದು ತಪ್ಪು ರೀಡಿಂಗ್ ಬಂದ್ಬಿಡುತ್ತೆ. ಸೊ ತಪ್ಪು ರೀಡಿಂಗ್ ಬರಬಾರ್ದು ಅಂತ ನಿಮ್ ಕೈಲಿ ಯಾವಾಗ ಬರುತ್ತೆ ಅವಾಗ ಇದು ಜ್ಞಾಪಕ ಇಟ್ಟಿರಿ. ಮೆಷಿನ್ ನ ಅವಾಗವಾಗ ಸರ್ವಿಸ್ ಮಾಡಿಸ್ಲೇಬೇಕು. ನಿಮ್ಮಲ್ಲಿ ಯಾರಾದ್ರೂ ಏನಾದ್ರೂ ಕೇಳ್ಬೇಕಾದ್ರೆ ಕೇಳಿ ನಾವು ಆನ್ಸರ್ ಮಾಡ್ತೀವಿ. ಸರ್ ಬಿಪಿ ಲೋ ಆದ್ರೆ ಏನ್ ಮಾಡ್ಬೇಕು? ಓಕೆ, ಬಿ ಲೋ ಆಗೋಕ್ ಬೇಕಾದಷ್ಟು ಕಾರಣ ಇರುತ್ತೆ. ಜನರಲಿ ಏನ್ ಮಾಡ್ತಿದ್ರೆ ಅಂದ್ರೆ ನೋಡಿ, ಮನೆಯಲ್ಲಿ ನೀವು ಅವ್ರು ಹೋದಾಗ ಅಕಸ್ಮಾತ್ ಅವ್ರ ಹತ್ರ ಟೇಬಲ್ ಚೇರ್ ಇರಲ್ಲ ಕೆಲವು ಮನೆಯಲ್ಲಿ. ಅವಾಗ ನೀವೇನ್ ಮಾಡ್ತೀರಾ, ಮಲ್ಗಿಸ್ಬಿಟ್ಟು ಬಿ ಪಿ ತಗೋಬಹುದು. ನೀವು ಮಲ್ಗಿಸ್ಬಿಟ್ಟು ಬಿ ಪಿ ತೆಗೆದಾಗ ಏನಾಗುತ್ತೆ, ಹೊಟ್ಟೆ ಒಳಗೆ ದೊಡ್ಡ ಮಗು ಇದೆ, 8ನೇ ತಿಂಗಳು 9ನೇ ತಿಂಗಳು, ಅದೇನ್ ಮಾಡುತ್ತೆ, ಮೈಯಲ್ಲಿ ಇರೋದು ರಕ್ತನಾಳಕ್ಕೆ ಪ್ರೆಸ್ ಮಾಡ್ಬಿಡುತ್ತೆ. ಓಕೆ, ಮಗು ಒಳಗೆ ಇದೆ ಅದು. ಆವಾಗ ನೀವು ಬಿ ಪಿ ಚೆಕ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಬರುತ್ತೆ. ಅದಕ್ಕೆ ನಾವು ಫೋಟೋಲ್ಲೂ ಅದು ತೋರಿಸಿದ್ದು, ಕೂತ್ಕೊಂಡೇ ಬಿ ಪಿ ಚೆಕ್ ಮಾಡಬೇಕು. ಮಲ್ಕೊಂಡು ಬಿ ಪಿ ಚೆಕ್ ಮಾಡಿದ್ರೆ ಕರೆಕ್ಟ್ ಬರೋದಿಲ್ಲ. ಬೇರೆ ಬಿ ಪಿ ಲೋಗೆ ಬೇರೆ ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಎಸ್ಪೆಷಲಿ 5ನೇ ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು, ಈ 3 ತಿಂಗಳಲ್ಲಿ ಬಿ ಪಿ ಸ್ವಲ್ಪ ಕಡಿಮೆನೆ ಬರುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಬಿ ಪಿ ನೋಡಿದ್ರೆ 110, 70 ಇದ್ರೆ 4ನೇ ತಿಂಗಳು, 5ನೇ ತಿಂಗಳಲ್ಲಿ ಅದು 160, 90, 50 ಅಸ್ತಂಕನೂ ಹೋಗ್ಬಿಡುತ್ತೆ. ಬಿ ಪಿ 80ರಿಂದ ಕಡಿಮೆ ಆದ್ರೆ ಮಾತ್ರ ನಾವು ವರಿ ಮಾಡ್ಕೋಬೇಕಾಗಿರೋದು. ಪೇಷಂಟ್ಗಳಿಗೆ ಏನಾಗುತ್ತೆ, ನನ್ನ ಹತ್ರನೂ ಬರ್ತಾರೆ, ಕೇಳ್ತಾರೆ, ಸರ್ ನನ್ನ ಬಿ ಪಿ ಬರೀ 90 ಇದೆ, ಯಾಕೆ ಸ್ಲೋ ಇದೆ ಅಂತ. 90 ಆ ಸ್ಟೇಜ್ ಅಲ್ಲಿ ಲೋ ಅಂತ ಲೆಕ್ಕ ಮಾಡಂಗಿಲ್ಲ. ಓಕೆ, ಲೋ ಬಿ ಪಿ ನಾವು ಯಾವಾಗ ವರಿ ಮಾಡ್ಕೊಳ್ತೀವಿ, ಪೇಷಂಟ್ಗೆ ತಿಳ್ಕೊಳ್ಳಿ ಜ್ವರ ಇದೆ, ಪೇಷಂಟ್ಗೆ ರಕ್ತಸ್ರಾವ ಆಗ್ಬಿಟ್ಟಿದೆ. ಪ್ರೆಗ್ನೆನ್ಸಿಯಲ್ಲೂ ಕೆಲವರಿಗೆ ರಕ್ತಸ್ರಾವ ಆಗುತ್ತಾನೆ, ಆಕ್ಸಿಡೆಂಟಲ್ ಹೆಮರೇಜ್ ಅಂತ ಹೇಳ್ತೀವಿ, ಇಲ್ಲ ಪ್ಲಾಸೆಂಟಾ ಪ್ರೀವಿಯಾ ಅಂತಾನು ನೀವು ಕೇಳಿರಬಹುದು. ಅವಾಗ ರಕ್ತಸ್ರಾವ ಆಗ್ಬಿಡುತ್ತೆ. ಆ ತರ ಏನಾದ್ರೂ ಇದ್ರೆ ಮಾತ್ರ ಲೋ ಬಿ ಪಿ ಇದ್ದಾಗ ನಾವು ಟೆನ್ಷನ್ ಮಾಡ್ಬೇಕಾಗಿರೋದು. 90, 92, 94 ಇದ್ರೆ ಏನ್ ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇನ್ನೊಂದು ಮುಖ್ಯ ಗರ್ಭಿಣಿ ಇದ್ದಾಗ ಲೋ ಬಿಪಿನ ಇರ್ತೈತ್ರಿ ಸರ್. ಹೌದು, ಕೆಲವರಿಗೆ 80ರಿಂದ ಮೇಲೆ ಹೋಗೋದಿಲ್ಲ, ಕೆಲವರಿಗೆ 80 ಅಷ್ಟೇ ಇರುತ್ತೆ. ಅಂತ ಪೇಷಂಟ್ಗೆ ನೀವು ಇನ್ನೊಂದು ಜ್ಞಾಪಕ ಏನ್ ಇಡ್ಬೇಕಂದ್ರೆ, ಆ ಪೇಷಂಟ್ಗೆ ಫಸ್ಟ್ 3 ತಿಂಗಳಲ್ಲೂ 80 ಇತ್ತು, 2ನೇ ಸತಿ ನೀವು ಹೋದಾಗ್ಲೂ 80 ಇತ್ತು, 3ನೇ ಸತ ಹೋಗ್ಲಾಗ್ಲೂ ನೀವು 80 ಇತ್ತು, 4ನೇ ಸತ ನೀವು ಹೋದಾಗ 110, 120 ಬಂದ್ಬಿಡ್ತಂದ್ರೆ ನಮ್ ಡೆಫಿನೇಷನ್ ಇರೋದು 140, 90. ಬಟ್ ಈ ಪೇಷಂಟ್ಗೆ ಅದು ಲೆಕ್ಕಕ್ಕಿಲ್ಲ. ಈ ಪೇಷಂಟ್ ಶುರು ಮಾಡಿದ್ ಬರೀ 80ರಿಂದ, ಇವಾಗ ಆಗ್ಬಿಟ್ಟಿದೆ 110. ಸೊ ಅವ್ರದ್ದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನಾವು ಸ್ವಲ್ಪ ಜೋಪಾನವಾಗಿರ್ಬೇಕು. ಇನ್ನೊಂದು ಮುಖ್ಯ ವಿಷಯ, ಅವಾಗೆ ಸರ್ ಮೊದಲು ಹೇಳಿದ್ರು ಅಲ್ಲ, ಎಲ್ರು ಯೋಚನೆ ಮಾಡ್ತಾರೆ ಬಿ ಪಿ ಜಾಸ್ತಿ ಇದೆ ಅಂದ್ರೆ ಬೇಗ ಡೆಲಿವರಿ ಮಾಡ್ಬೇಕಂತ. ಆ ಥರ ಇಲ್ಲ. ಅವರನ್ನ ಚೆನ್ನಾಗಿ ನೋಡ್ಕೋಬೇಕು, ಮಾನಿಟರ್ ಮಾಡಬೇಕು. ಗುಳಿಗೆ ಎಲ್ಲ ಅಗತ್ಯ ಇದೆ ಯೋಚನೆ ಮಾಡಿ ನಾವು ಶುರು ಮಾಡ್ತೀವಿ. ಸೊ ಅದನ್ನ ಡಾಕ್ಟರ್ ಹೇಳಿಲ್ಲ ಅಂದ್ರೆ ಅವ್ರು ನಿಲ್ಲಿಸಬಾರ್ದು. ಅದು ನೀವೇ ಅವ್ರಿಗೆ ಹೇಳಬೇಕು. ಅದು ತುಂಬಾ ಇಂಪಾರ್ಟೆಂಟ್.
ಇದು ಪ್ರೆಗ್ನೆನ್ಸಿ ಗರ್ಭಿಣಿ ಇದ್ದಾಗ ನಮ್ ರಕ್ತ ಸ್ವಲ್ಪ ಗಟ್ಟಿ ಆಗತ್ತೆ. ಹಾಗಾಗಿ ಯಾರಿಗೆ BP ಬರೋಕ್ಕೆ ಚಾನ್ಸ್ ಇದೆಯೋ ಅಥವಾ ಅವ್ರಿಗೆ ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ಗರ್ಭಿಣಿ ಇದ್ದಾಗ BP ಇತ್ತೋ ಅವ್ರಿಗೆ ಒಂದ್ ಮಾತ್ರೆ ಬರ್ಕೊಡ್ತಾರೆ ಡಾಕ್ಟರು. ಅದು ಪೂರ್ತಿ 9ನೇ ತಿಂಗಳವರೆಗೂ ಕಂಟಿನ್ಯೂ ಮಾಡ್ಬೇಕಂದ್ರೆ ಒಳ್ಳೇದು. ಸೊ ಮಧ್ಯದಲ್ಲಿ ನಮ್ BP ನಾರ್ಮಲ್ ಆಗಿ ಬಂತು, ಏನಕ್ಕೆ ತಗೋಬೇಕು ಅಂತ ಹೇಳಿದ್ರು ನೀವು ಅವ್ರಿಗೆ ಹೇಳ್ಕೊಡ್ಬೇಕು. ಎಲ್ಲರಿಗೂ ಅರ್ಥ ಆಯ್ತಾನೆ ಮೇಡಮ್? ತುಂಬಾ ಒಳ್ಳೆ ಪಾಯಿಂಟ್ ತಿಳಿಸಿದ್ದಾರೆ. ಕೆಲವರಿಗೆ BP ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಇರುತ್ತೆ, ನೀವು ಡಾಕ್ಟರ್ ಹತ್ರ ಕಳ್ಸಿದ್ರೆ ಅವರು BP ಟ್ಯಾಬ್ಲೆಟ್ ಶುರು ಮಾಡ್ತಾರೆ. BP ಟ್ಯಾಬ್ಲೆಟ್ ಶುರು ಮಾಡಿದ್ದು ಒಂದ್ 8-10 ದಿವಸ ಆದ್ಮೇಲೆ ಅವರೇ ಬಂದು ನಿಮ್ಗೆ ಹೇಳ್ತಾರೆ, ಅಯ್ಯೋ ನನ್ BP ಈಗ ನಾರ್ಮಲ್ ಇದೆ, ನಾನು ಏನಕ್ಕೆ ಟ್ಯಾಬ್ಲೆಟ್ ತಗೋಬೇಕು? ಏನ್ ಹೇಳ್ತೀರಾ ನೀವು ಅವಾಗ ಅವ್ರಿಗೆ? ತಗೋರಿ, ಹೆರಿಗೆ ಆದ್ಮೇಲೆ ಅದ ನೋಡಿ ಚೆಕ್ ಮಾಡಿ ಡಾಕ್ಟರ್ ಹೇಳಿದ್ಮೇಲೆ ನೀವು ಬಿಡೋದು ಅಂತ ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್, ವೆರಿ ಗುಡ್. ಅದು ಮೋಸ್ಟ್ ಪ್ರಾಬಬ್ಲಿ ಗುಳಿಗೆಯಿಂದಾನೇ ಕಡಿಮೆ ಆಗುತ್ತೆ BP. ಅದಕ್ಕೆ BP ಈಗ ನಾರ್ಮಲ್ ಇದೆ. ಸೊ ಅದು ಗುಳಿಗೆ ನಿಲ್ಲಿಸಬಾರ್ದು. ಮೇಡಮ್ ಒಂದೆರಡು ದಿನ ಬಿಟ್ರೆ ನೆನಪಾಗ್ಬಿಟ್ರೆ ಏನಾರ ಆಕೇತ ಮಿಸ್ ಆಗಿ ಒಂದೊಂದ್ ದಿನ ಆದಷ್ಟು ಬಿಡ್ಬಾರ್ದು. ಹಾಗೇನಾದ್ರೂ ಆದ್ರೆ ನಾವು ಅದನ್ನ ಮಾನಿಟರ್ ಮಾಡಿ ಅಲ್ಲ 2 ತಗೋಬೇಕು, ಇನ್ನ ಕಂಟಿನ್ಯೂ ಅಂತ ಗೊಂದಲ ತಗೋವಿ. ಆತರ ನೀವು 2 ಒಟ್ಟೊಟ್ಟಿಗೆ ತಗೊಳಂಗಿಲ್ಲ, ಮರ್ತೋಗಿದ್ದೀವಿ. ಓಕೆ ಮಾ, ಇವತ್ತಿನ ಪ್ರೋಗ್ರಾಮ್ಗೆ ನಾವು ಕೊನೆಯಲ್ಲಿ ಬಂದ್ಬಿಟ್ಟಿದೀವಿ ಆಲ್ರೆಡಿ. ನಿಮ್ಗೆ ನಾನು ಒಂದೆರಡು ಪ್ರಶ್ನೆ ಕೇಳ್ಬೇಕು. ಒಂದು, ನಾವು ಹೇಳಿದ್ ನಿಮ್ಗೆ ಚೆನ್ನಾಗ್ ಅರ್ಥ ಆಯ್ತಾ? ಎಲ್ಲಾರ್ಗು ಅರ್ಥ ಆಗ್ತಾ ಇದೆ ತಾನೇ? ಇಲ್ಲ ತುಂಬಾ ಇಂಗ್ಲಿಷ್ ಇತ್ತು ಅಂತ ಅನ್ಸ್ತು? ಕೈ ತೋರ್ಸಿ, ಎಲ್ರದು ಕೇಳಿಸ್ತಿಲ್ಲ, ಕೈ ಎಲ್ರಿಗೂ ಅರ್ಥ ತೋರ್ಸಿ. ಆಯ್ತಾ? ವೆರಿ ಗುಡ್. ಇನ್ನೊಂದ್ಸತಿ ತೋರ್ಸಿ, ನಾವೊಂದು ಫೋಟೋ ಹಿಡಿತೀವಿ ನಿಮ್ದೆಲ್ಲ. ಹೆಬ್ಬಟ್ಟು ತೋರ್ಸಿ. ಗುಡ್ ಬೈ. ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ಏನಂದ್ರೆ, ಇದೇ ತರ ಪ್ರೋಗ್ರಾಮ್ ನಾವು ಇನ್ನು ಮುಂದೆ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತಾ? ನೀವು ನಿಮ್ಗೆ ಅದರಿಂದ ಏನಾದ್ರು ಕಲ್ತ್ಕೊಳ್ಳಕ್ಕೆ ಸಿಗ್ತಾ ಇದೆಯಾ? ಏನ್ ಅನ್ಸ್ತಾ ಇದೆ ನಿಮ್ಮೆಲ್ಲರಿಗೂ? ನಮಗ್ ಗೊತ್ತಿಲ್ಲ, ಹೆಚ್ಚಿನ ಮಾಹಿತಿ ನಮ್ಮ ತಿಳಿಸ್ತೀವಿ ಸರ್. ಶುಗರ್ ಬಗ್ಗೆ ಹೇಳ್ರಿ ಸರ್. ಸರ್, ಇನ್ನೊಂದು ಕ್ವಶನ್ ರೀ. ನಮ್ಗೆ ಒಂಚೂರು ಕನ್ನಡ ಹೇಳ್ಕೊಡ್ಬೇಕು. ನೆಕ್ಸ್ಟ್ ತಿಂಗಳು ನಾವು ಇದೇ ಇದ್ರಲ್ಲಿಂದ ನಿಮ್ಗೆ BP ಜಾಸ್ತಿ ಇದ್ದಾಗ ಟ್ಯಾಬ್ಲೆಟ್ಸ್ ಎಲ್ಲ ಶುರು ಮಾಡ್ತಾರಲ್ಲ, ಅವಾಗ ನೀವ್ ಹೆಂಗೆ ಅವ್ರನ್ನೆಲ್ಲ ಅವ್ರಿಗೆ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಬೇಕು, ಯಾವ ತರ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ ಇದೆಲ್ಲ ಹೇಳ್ಕೊಡ್ತೀವಿ ನೆಕ್ಸ್ಟ್ ಸೆಷನ್ ಅಲ್ಲಿ. ಅಂಡ್ ನಾವು ಪ್ರಯತ್ನ ಪಡ್ತಾ ಇದೀವಿ ನಮ್ಮ ಸೊಸೈಟಿಯಿಂದ ನಿಮ್ಗೆಲ್ಲ ಅಟ್ಲೀಸ್ಟ್ ಒಂದು 3-4 BP ಅಪಾರಟಸ್ ತಲುಪ್ಸಕ್ಕೆ. ಅದೇನಾದ್ರು ತಲುಪ್ಸಿದ್ರೆ ನೀವು ಅದನ್ನ ಯೂಸ್ ಮಾಡಿ ನಮ್ಗೆ ಹೇಳ್ಬೇಕು. BP ಮೆಜರ್ ಮಾಡಿದ್ಮೇಲೆ ನಮ್ಗೆ ಒಂದು ಈ ತರ ಎಲ್ಲ ನೀವ್ ಮಾಡಿದಿರಾ ಅಂತ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ನಿಮ್ಗೆ ಅದು ನೋಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಓಕೆ, ಸೊಸೈಟಿಯಿಂದ ಸ್ವಲ್ಪ BP ಅಪಾರಟಸ್ ನಿಮ್ಗಳಿಗೆನೆ ಕೊಟ್ಟು ನೀವೇ BP ಚೆಕ್ ಮಾಡಿ ಅದರಿಂದ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಇದು ಸೊಸೈಟಿಯಲ್ಲಿ ಅದು ನೋಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ನೀವು ಸರ್, ಒಂದು ಇನ್ನೊಂದು ವಿಡಿಯೋ question. ಕಳಿಸ್ಬೋದು. BP ಮಿಷನ್ ಸರಿ ಐತೆ ಅನ್ನೋದಕ್ಕೆ ನಾವ್ ಹೆಂಗ್ ತಿಳ್ಕೊಬೇಕು? ಓಕೆ, ಯಾರು ಕಂಡುಹಿಡಿಬೇಕು? ಅದಕ್ಕೆ ಅದು ನಾವು 10 ಪಾಯಿಂಟ್ ಗಿಂತ ಜಾಸ್ತಿ ತೋರಿಸ್ತಿರ್ಬೇಕಾರೆ, ಅಂದ್ರೆ ನಾವು ಮ್ಯಾನ್ಯುಯಲ್ ಇತ್ತಲ್ಲ ಮುಂಚೆ ಈ ತರ ಮಾಡುವ, ಅದ್ರ ಹತ್ರ ನೋಡ್ಕೊಂಡು ಅದ್ರಲ್ಲಿನೂ ಯಾರಾದ್ರೂ ನೋಡ್ಬಿಟ್ಟು ಇದ್ರದ್ದು ಎಷ್ಟು ತೋರಿಸ್ತಿದೆ ಅದ್ರದ್ದು ಎಷ್ಟು ತೋರಿಸ್ತಿದೆ ನೋಡ್ಬೇಕು. ಅದ್ರಲ್ಲಿ ಹೆಚ್ಚು ಕಡಿಮೆ 10ಕ್ಕಿಂತ ಜಾಸ್ತಿ ಹೋದ್ರೆ ಇದು ಸರಿ ಇಲ್ಲ ಅಂತ ಅರ್ಥ. ನಾನು ಹೇಳ್ತಿಲ್ಲಮ್ಮ, ಅದು ನಾವು ಫ್ರಿಡ್ಜ್ ಫೋನು ಹೆಂಗ್ ಸರ್ವಿಸ್ ಮಾಡಿಸ್ತೀವಿ ಅದೇ ತರ ಇದಕ್ಕೂ ಸರ್ವಿಸಿಂಗ್ ಬೇಕಾಗುತ್ತೆ. ಅಂದ್ರೆ ಒಂದ್ಸಲ ನಾವು ತಗೊಂಡ್ಬಿಟ್ರೆ ಅದು ಕಂಟಿನ್ಯೂಸ್ ಆಗಿ ನಾರ್ಮಲ್ ಆಗಿ ಬರುತ್ತೆ ಅಂತ ಏನಿಲ್ಲ. ಅದಕ್ಕೂ ಸರ್ವಿಸಿಂಗ್ ಬೇಕು, ಅದಕ್ಕೂ ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ, ಕ್ಯಾಲಿಬ್ರೇಟ್ ಮಾಡ್ಬೇಕು ಅದಕ್ಕೆ. ನೀವೇನ್ ಮಾಡಿ ಅಂತಂದ್ರೆ ಒಂದ್ 6 ತಿಂಗಳಿಗೆ ಒಂದ್ಸತಿ ನೀವು ಅದೇ ಹಾಸ್ಪಿಟಲ್ ಇರುತ್ತಲ್ವಾ ಅಲ್ಲಿ ಹೋಗ್ಬಿಟ್ಟು ಯಾರಾದ್ರೂ ಮ್ಯಾನ್ಯುಯಲ್ ಚೆಕ್ ಮಾಡೋದ್ರ ಅದಕ್ಕೂ ಇದಕ್ಕೂ ಚೆಕ್ ಮಾಡಿ. ಅಕಸ್ಮಾತ್ ಏನಾದ್ರೂ ವ್ಯತ್ಯಾಸ ಇದ್ರೆ ಅದನ್ನ ಮತ್ತೆ ಸರಿ ಮಾಡಿಸ್ಬೇಕಾಗತ್ತೆ. ಆ ತರ ನೋಡ್ಬೇಕಾಗತ್ತೆ. ನಾವು ಇರೋದ್ರಲ್ಲಿ ಒಳ್ಳೆ BP ಅಪಾರಟಸ್ ನಿಮಗೆ ಕೊಟ್ಕೊಳ್ಸ್ತೀವಿ. ಸರ್, ಇನ್ನೊಂದ್ರಿ, ಈಗ ಡಿಜಿಟಲ್ ಬಂದಾವಲ್ರಿ BP ಮಿಷನ್, ಅವು ಸರಿ ತೋರ್ಸೋದಿಲ್ಲ, ಒಂದ್ಸಲ ಹೆಚ್ಚು ಕಡಿಮೆ ತೋರಿಸ್ತತಿ ಅಂತಾರ. ಅದು ಕರೆನೂ ಸುಳ್ಳು? ಇಲ್ಲ, ಕರೆಕ್ಟ್ ಆಗಿ ಕ್ಯಾಲಿಬ್ರೇಟ್ ಮಾಡಿರೋದು ಇನ್ಸ್ಟ್ರೂಮೆಂಟ್ ಇದ್ರೆ ಅದು ತಪ್ಪು ತೋರ್ಸಲ್ಲ. ನಾವೆಲ್ಲ ಹಾಸ್ಪಿಟಲ್ ಅಲ್ಲಿ ಅದೇ ಯೂಸ್ ಮಾಡ್ತಾ ಇರೋದು ಇವಾಗ. ಸೊ ಇವಾಗ ಮುಂಚೆ ಏನದು ಮರ್ಕ್ಯೂರಿ ಬರ್ತಾ ಇತ್ತು ಗೊತ್ತಾನೆ? ಇದು ಬೆಳ್ಳಿ ತರ ಇರೋದು ಮರ್ಕ್ಯೂರಿ ಬರುತ್ತೆ,
ಅದರದ್ದು BP apparatus ಬರ್ತಾ ಇತ್ತು. ಇವಾಗ ಗವರ್ಮೆಂಟ್ ಅದನ್ನ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ, ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇವಾಗ ಇದೆಲ್ಲ ನಾವು ಆಟೋಮೇಟೆಡ್ ಇನ್ಸ್ಟ್ರೂಮೆಂಟೇ ಯೂಸ್ ಮಾಡಬೇಕು. ಸ್ವಲ್ಪ ಯಾವ್ದು ಮಿಷನ್ ಸರಿ beginning ಸರ್ ಅಲ್ಲಿ. ಯಾವ್ದು ಚಲೋ ಕಂಪ್ನಿ ಅದರಲ್ಲಿ 4 ಕಂಪನಿಗಳಿದೆಮ್ಮ. ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಸೊಸೈಟಿಯಿಂದಾನೇ ಯಾವ ಕಂಪನಿದು ಬೆಸ್ಟ್ ಆಪರೇಟರ್ಸ್ ಇದೆ, ಯಾವ್ದು ಬೆಲೆನೂ ಕಡಿಮೆ ಇರಬೇಕು, ಅದೆಲ್ಲ ನಾವು ನೋಡಿ ಅವ್ರದ್ದು ಸರ್ವಿಸಿಂಗ್ ಇರಬೇಕು. ನಾನು ಹೇಳ್ದಿಲ್ಲ 6 ತಿಂಗಳಿಗೂ 1 ವರ್ಷಕ್ಕೂ ತಿರ್ಗಾ ಅದು ಸರ್ವಿಸ್ ಮಾಡ್ಬೇಕಾಗುತ್ತೆ, ಅವರು ಬಂದು ಸರ್ವಿಸ್ ಕೂಡ ಮಾಡ್ಕೊಡ್ಬೇಕು. ಆ ತರ ನಾವು ನೋಡಿ ಡೆಫಿನೆಟ್ಲಿ ನಿಮ್ಗೆ ಹೇಳ್ತೀವಿ. ಓಕೆ ಐಶ್ವರ್ಯ. ಸರ್ ಇನ್ನೊಂದ್ ಕ್ವಶನ್ ರೀ. ಈಗ BP ನಾರ್ಮಲ್ ಇರ್ತದ್ರಿ, ಆ ಪೇಷಂಟ್ ಗರ್ಭಿಣಿ ಇದ್ದಾಗ ಹೆರಿಗೆ ಆಗೋ ಮಟ್ಟ HB 8 ಗ್ರಾಮ್ ಇಷ್ಟ ರೀ, ಅದ್ರಕ್ಕಿಂತ ಹೆಚ್ಚಿಗೆ ಹೋಗೋದೇ ಇಲ್ಲ. ಬೇಕಾದಷ್ಟು ನಾವು ಟ್ಯಾಬ್ಲೆಟ್ ಹಾಕಿ ಡಾಕ್ಟರ್ ಸಲಹೆ ತಗೊಂಡ್ರು, ಐರನ್ ಅದು ಯಾಕೆ ಮಗು ಕೆಲವು ಟೈಮ್ಸ್ ಫುಲ್ ಬೆಳೆಯಲ್ಲ, ನೀವು ಏನೇ ಮಾಡಿದ್ರು ಅದು ಬೆಳೆಯಲ್ಲ. ಅದಕ್ಕೆ 2 ಮುಖ್ಯ ಕಾರಣ. ಒಂದೇನಂದ್ರೆ, ಇವಾಗ ತಂದೆ ತಾಯಿಯೇ ಸ್ವಲ್ಪ ಸಣ್ಣಗಾಗಿದ್ರೆ ಅವ್ರ ಮಗು ಸಣ್ಣಗೇನೆ ಬರೋದು. ಓಕೆ, ಒಂದು 6 ಅಡಿ ಗಂಡ ಇದ್ರೆ, 5.5 ಅಡಿ ಹೆಣ್ಣಿದ್ರೆ, ಇಬ್ರು 80 ಕಿಲೋ 90 ಕಿಲೋ ಇದ್ರೆ ಅವ್ರ ಮಗು ದಪ್ಪಾನೆ ಬರುತ್ತೆ. ಇವಾಗ ಎಸ್ಪೆಷಲಿ ಊರ್ ಸೈಡ್, ವಿಲೇಜ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಪೇಷಂಟ್ 40 ಕಿಲೋ 45 ಕಿಲೋ 50 ಕಿಲೋನೇ ಇರ್ತಾರೆ, ಅದ್ರ ಮೇಲೆ ಹೋಗಲ್ಲ. ಸೊ ಆ ತರ ಇದ್ರೆ ಅವ್ರ ಮಗು ಸ್ವಲ್ಪ ಚಿಕ್ಕ ಬರುತ್ತೆ. ಅದು ಒಂದು ತುಂಬಾ ಸಾಮಾನ್ಯವಾದ ಕಾರಣ. ಇನ್ನೊಂದೇನಾದ್ರೆ, ಮಗುಗೆ ಏನಾದ್ರೂ ತೊಂದರೆ ಇದ್ರೆ ಒಳಗೆ, ಜೆನೆಟಿಕ್ಸ್ ಕೇಳಿದಿರಮ್ಮ, ಜೀನ್ ಡಿಫೆಕ್ಟ್ ಅಂತ ಬರುತ್ತೆ. ಫ್ಯಾಮಿಲಿಯಲ್ಲಿ ಸ್ವಂತದಲ್ಲಿ ಮ್ಯಾರೇಜ್ ಆಗಿರೋದು ಅವರೆಲ್ಲರಿಗೆ ಜೀನ್ ಡಿಫೆಕ್ಟ್ ಅಂತ ಬರುತ್ತೆ. ಆ ತರ ಏನಾದ್ರೂ ಇದ್ರೆ ಮಗು ಚಿಕ್ಕ ಬರ್ಬಹುದು. ಮೂರನೇದೇನಂದ್ರೆ, ನಮ್ಮ ಗರ್ಭಿಣಿಗಳು ಅವ್ರ ಹತ್ರ ದುಡ್ಡು ಇರ್ಲಿ ದುಡ್ಡು ಇಲ್ದ ಹೋಗ್ಲಿ ಸರಿಯಾಗಿ ಊಟ ಮಾಡೋದಿಲ್ಲ. ಯಾರ ಹತ್ರ ದುಡ್ಡು ಜಾಸ್ತಿ ಇದೆ ಅವರು ಹೋಗಿ ಇದು ಬರ್ಗರು ಪಿಜ್ಜಾ ತಿಂತಾರೆ, ಅದರೊಳಗೆ ಏನು ಸಿಕ್ಕಲ್ಲ. ಓಕೆ, ಯಾರ ಹತ್ರ ದುಡ್ಡಿಲ್ಲ ಅವರು ಪಾಪ ತಿನ್ನಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಏನ್ ಹೇಳ್ಬೇಕಂದ್ರೆ, ನೀವು ಇದು ಧಾರವಾಡ ಕಡೆ ಚಿಕ್ಕಿ ತುಂಬಾ ಮಾಡ್ತೀರ ತಾನೆ, ಚಿಕ್ಕಿ ಬೆಲ್ಲದ ಚಿಕ್ಕಿ ಆ ತರ ಮಾಡಿ ಅದ್ ತಿಂದ್ರೆ ಅದೇ ಬೆಸ್ಟ್. ಅವಾಗ ಅವ್ರಿಗೆ ಬೇಕಾಗಿರೋದು ಐರನ್ ಸಿಗುತ್ತೆ, ಪೋಷಣೆನೂ ಸಿಕ್ಕುತ್ತೆ. ಸರ್ ಥೈರಾಯ್ಡ್ ಇದ್ದವ್ರಿಗೆ BP ಬರತ್ರಿ ಸರ್? ಹೌದು, ಥೈರಾಯ್ಡ್ ಇರೋರ್ಗೂ BP ಬರೋ ಚಾನ್ಸ್ ಇದ್ದೇ ಅದೇ ಇರುತ್ತೆ. ಶುಗರ್ ಅದಕ್ಕೆ ನೀವು ಫಸ್ಟ್ ಟೈಮ್ ಆ ಪೇಷಂಟ್ ನೋಡಿದಾಗ ಅಕಸ್ಮಾತ್ ಥೈರಾಯ್ಡ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಟ್ರೀಟ್ಮೆಂಟ್ ಕೊಟ್ರು ಆ ಪೇಷಂಟ್ಗೆ ಬೇರೆ ಪೇಷಂಟ್ ಯಾರಿಗೆ ಥೈರಾಯ್ಡ್ ಇಲ್ಲ ಅವರಿಂದ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅಂತ ಥೈರಾಯ್ಡ್ ಇರೋದ್ ಪೇಷಂಟ್, ಶುಗರ್ ಇರೋದ್ ಪೇಷಂಟ್, ರಕ್ತ ಕಮ್ಮಿ ಇರೋದ್ ಪೇಷಂಟ್, ಅವ್ರು ಎಲ್ಲಾರ್ದು BP-ಗೆ ಇನ್ನೂ ಸ್ವಲ್ಪ ಜಾಸ್ತಿ ಚೆಕ್ ಇಡಬೇಕು. ನೋಡಿ, ದಪ್ಪ ಇದ್ರೆ, ಥೈರಾಯ್ಡ್ ಇದ್ರೆ, ಶುಗರ್ ಪ್ರಾಬ್ಲಮ್ ಇದ್ರೆ, ಅಥವಾ ಅವಳಿ ಜವಳಿ ಮಕ್ಕಳು ಅಂತವ್ರಿಗೆಲ್ಲ, ಆಮೇಲೆ ವಯಸ್ಸಾಗಿ 35 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾದ್ಮೇಲೆ ಕನ್ಸೀವ್ ಆದ್ರೆ ಅವ್ರಿಗೆ, ಮತ್ತೆ 6ನೇ ಮಗು 7ನೇ ಮಗು 8ನೇ ಮಗು ಅದ್ ನೋಡ್ತಾ ಇದ್ರೆ ಈಗ ಇವಾಗ ತುಂಬಾ ಕಡಿಮೆ ಆಗ್ಬಿಡ್ತು. ವೆರಿ ಗುಡ್. ಯಾಕೆಂದ್ರೆ ಮುಂಚೆ ನನ್ನ ಪ್ರಾಕ್ಟೀಸ್ ಶುರು ಮಾಡಿದಾಗ 6ನೇ 7ನೇ 8ನೇ ನಾನು 11ನೇ ಕೂಡ ಡೆಲಿವರಿ ಮಾಡಿದ್ದೀನಿ. ಇವಾಗ ಎಲ್ಲರಿಗೂ ಒಂದೇ ಸಾಕು ಅಂತ ಹೇಳ್ತಾರೆ. Thank you all very much. Aishwarya, you can thank and ask the FPA people to also finish so that we can end. Yes, yes. Sangeeta, you wanted to say a closing remark? Sure. ನಮಗೂ ಬಹಳ ಖುಷಿ ಆಯ್ತು ನಿಮ್ಮೆಲ್ರ ಜೊತೆಗೆ ಮಾತಾಡೋದು. ಐಮ್ ಆನ್ ಓಕೆ. ಮತ್ತೆ ನೀವು ಪ್ರಶ್ನೆ ಕೇಳಿದ್ದು ನಮ್ಗೆ ಅನ್ಸ್ತು, ನಾವು ಹೇಳ್ಕೊಟ್ಟಿದ್ದು ನಿಮ್ಗೆ ಅರ್ಥ ಆಯ್ತು, ನಮ್ಗೂನು ತುಂಬಾ ಫೀಲ್ ಆಯ್ತು, ಅಂದ್ರೆ ಒಳ್ಳೇದು ಫೀಲ್ ಆಯ್ತು. ನೀವ್ ಎಲ್ರಿಗೂ ಇದೆಲ್ಲ ಸೂಚನೆ ಕೊಟ್ಬಿಟ್ಟು ನಮ್ ದೇಶ ಉದ್ಧಾರ ಆಗತ್ತೆ ಅಂತ ಒಂದು ವಿಶ್ವಾಸ ಬಂತು. ಓಕೆ, ಸೊ ಥ್ಯಾಂಕ್ ಯು. ಮುಂದಿನ ಕ್ಲಾಸ್ಗೂ ನಾವು ವೇಟ್ ಕಾಯ್ತಾ ಇರ್ತೀವಿ, ನೀವ್ ಎಲ್ರು ಬರ್ತೀರಾ ವಾಪಸ್ಸು ಖುಷಿಯಾಗಿ ಅಂತ. ನಿಮ್ಗೆ ಅಕಸ್ಮಾತ್ ಏನಾದ್ರೂ BP ಅಪಾರಟಸ್ ಸಿಕ್ಕರೆ ನೀವೊಂದ್ ಮೆಜರ್ ಮಾಡಿ ನಮ್ಗೊಂದ್ ವಿಡಿಯೋ ಕಳ್ಸಿ, ನಾವ್ ಚೆಕ್ ಮಾಡ್ತೀವಿ. ಇಲ್ಲ ಅಂದ್ರೆ ನಾವೇ ನಿಮ್ಗೆ ಏನಾದ್ರೂ ಕೊಡೋ ತರ ಇದ್ರೆ ಅದ್ರಲ್ಲೂ ಅಷ್ಟೇ ನೀವು ಚೆಕ್ ಮಾಡಿ ನಮಗ್ ಕಳ್ಸಿ.
ನೋಡೋಣ, ಅರೇಂಜ್ಮೆಂಟ್ ಮಾಡಕ್ ಟ್ರೈ ಮಾಡ್ತೀವಿ. ಇಲ್ದರೆ ನಿಮ್ ಸಿಸ್ಟರ್ ಹತ್ರ ಇರೋ BP ಅಪಾರಿಟಿಸ್ ತಗೊಂಡು ಒಂದ್ಸತಿ ಚೆಕ್ ಮಾಡಿ ನಮ್ಗೆ BP ಒಂದ್ಸಲ ನೀವು ಅಲ್ಲೇ ಅವ್ರ ಹತ್ರ ತಗೊಂಡು ಒಂದ್ಸಲ ಚೆಕ್ ಮಾಡಿ ಅದ್ರದ್ದು ವಿಡಿಯೋ ಮಾಡಿ ಕಳ್ಸಕ್ ಆಗುತ್ತಾ? ಒಂದ್ಸಲ ಮಾಡಿ ಕಳ್ಸಿ. ಅವಾಗ ನಾವು ಹೇಳ್ಕೊಟ್ಟಿದ್ದು ಪ್ರಯೋಜನ ಆಯ್ತಾ ಇಲ್ಲ ಅದು ನಮ್ಗೂ ಗೊತ್ತಾಗುತ್ತೆ. ಅದ್ರಲ್ಲಿ ಯಾರಾದ್ರೂ ನಾವು ಇವಾಗ ನೀವು private ನಾವ್ ನಿಮಗ್ ಹೇಳ್ಕೊಟ್ಟಂಗೆ ನೀವ್ ಮಾಡ್ತಾ ಇರುವಾಗ ನೀವ್ ಹೇಳ್ಬೇಕು. ಅವಾಗ ಬೇರೆ ನೀವು ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ಕೊಡ್ಬೇಕು. ಯಾಕಂದ್ರೆ ನಾವು ಎಷ್ಟು ಜನ ಹತ್ರ ಹೋಗಕ್ಕಾಗುತ್ತೆ? ಸೊ ನಾವು ಹೇಳ್ಕೊಟ್ಟಿರೋದು ನೀವು ಮುಂದೆ ಹೇಳ್ಕೊಡ್ಬೇಕು. ನಿಮ್ ಜೂನಿಯರ್ಸ್ ಇರ್ತಾರೆ, ಹೊಸ ಆಶಾ ಜಾಯಿನ್ ಆಗ್ತಾರೆ, ಇಲ್ಲ ಕೆಲವರು ಮನೆಯವರು ಈಗ ಬೆಂಗಳೂರು ಸಿಟಿಯಲ್ಲಿ ಎಲ್ಲಾ ನಮ್ಮ ಪೇಷಂಟ್ಸು BP ಆಪರೇಟರ್ಸ್ ತಗೊಂಡ್ ಬಿಡ್ತಾ ಇದ್ದಾರೆ. ಇನ್ನು ಚಿಕ್ಕೂರಲ್ಲಿ ಇನ್ನೂ ಅದು ಬಂದಿಲ್ಲ, ಬಟ್ ಬರುತ್ತೆ. ಅದನ್ನು 5 ವರ್ಷ ಒಳಗೆ ಚಿಕ್ಕೂರಲ್ಲೂ ಎಲ್ಲರೂ BP ಆಪರೇಟರ್ಸ್ ತಗೊಳ್ತಾರೆ. ಸೊ ಅವಾಗ ಅವ್ರಿಗೂ ಮನೆಯವ್ರಿಗೂ ಹೇಳ್ಕೊಟ್ರೆ ಎಲ್ಲರದು ಕೆಲಸ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ಪೇಷಂಟ್ ಔಟ್ಕಮ್ ಕೂಡ ಚೆನ್ನಾಗಾಗುತ್ತೆ. ಸೊ ನೀವು ನಿಮ್ ಸಿಸ್ಟರ್ ಹತ್ರ ಕೇಳ್ಬಿಟ್ಟು ನರ್ಸ್ ಹತ್ರ ಇಬ್ರು ರೆಕಾರ್ಡ್ ಮಾಡಿ ನಮಗ್ ಕಳಿಸ್ಬೇಕು. ನಾವ್ ನಿಮಗೆ ಅದ್ರ ಬಗ್ಗೆ ಹೇಳ್ತೀವಿ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಅದಕ್ಕೆ ನೀವು ಹೇಳ್ತಾ ರೆಕಾರ್ಡ್ ಮಾಡ್ಬೇಕು ಏನೇನ್ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಕೂರ್ಸಿದೀವಿ, ಕಾಲು ಕೆಳಗಡೆ ಇದೆ, ಹೃದಯದ ಲೆವೆಲ್ ಆತರ ಹೇಳ್ಬಿಟ್ಟು ಮಾಡ್ಬೇಕು. ಆಯ್ತಾ? ನೀವೆಲ್ಲ Okay. ಬಾಳ್ ಮುಖ್ಯ ಕೆಲಸ ಮಾಡ್ತೀರಾ. ಅಂಡ್ ಇವತ್ತು ಎಲ್ಲ ಪಾರ್ಟಿಸಿಪೇಷನ್ ಎಲ್ಲ ಚಲೋ ಐತಿ. ಸೊ ನೀವು ಇನ್ನೊಂದ್ಸಲ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. Thank you all. From FPAI, if you would like to say something. Fine. I thank all the doctors for taking up this wonderful session on preeclampsia. Can you put it off? Or else, Madhivi, put the mic off because two devices are open. Either device activated. Hello. Yes, please tell. You can take the device. So one way to very happy first year this lots of these and the management packages or any risk. And this was ನಮಗ್ ಕೇಳಿಸ್ತಾ ಇಲ್ಲ ಸುಜಾತ ಅವ್ರೆ, ಮೇಡಮ್ ಸೌಂಡ್ ಕೇಳಿಸ್ತಾ ಬರ್ತಾ ಇಲ್ಲ. ಇಲ್ಲ. ಮ್ಯೂಟ್ ಅಲ್ಲಿ ಇದ್ದೀರಾ ಮೇಡಮ್? Yeah, can you hear me now? Yes. Yes, madam. So this training was wonderful because already a lot of antenatal checkups, and since we are 22 bedded hospital wherein we are doing only family planning services and abortion, but we do entire antenatal checkup in the setup. Only the deliveries won't happen in this organization since it's an NGO linked hospital. So now, like ASHA workers at least recognize this blood pressure value and they immediately bring those to the higher end hospitals. The skill building program was wonderful. And we will also inculcate in our ANC package this component also, like how the blood pressure should be checked and identified with the high blood pressure. Thank you, one and all. And it was wonderful because the quality of checkup also is very important. Because everybody do blood pressure, but they don't do it. If they don't do it properly, then that is of no use. So that was really one of the ASHA question is, lot of like women, they suffer with anemia. And in spite of giving oral hemoglobin tablets orally or IV sucrose injections, her hemoglobin doesn't increase only. So when there is such a thing, like how to
see that the hemoglobin will increase by those clients, so that they will not, because you told that for BP correction, you need to correct anemia also. So this Absolutely. is one of the Asha question, but you didn't hear it. And they Oh, are okay. very much curious to know about this last point. And with Okay. that, it was a wonderful session. Thank you. I Thank thank you you. all the panel doctors. Yeah. Basically, ಇದು ಅನೀಮಿಯಾ ಚೆನ್ನಾಗಿ ಆಗಿಲ್ಲ, ಹಿಮೋಗ್ಲೋಬಿನ್ ಇಂಪ್ರೂವ್ ಆಗಿಲ್ಲ. ಅದಕ್ಕೆ ಮೇನ್ಲಿ 3 ಕಾರಣ. ನಂಬರ್ 1 ಏನಂದ್ರೆ, ನೀವು ಪೇಷಂಟ್ಗೆ ಟ್ಯಾಬ್ಲೆಟ್ ಕೊಡ್ತೀರಾ, ಬಟ್ ಪೇಷಂಟ್ ಅದು ನುಂಗಲ್ಲ. ಬೇಕಾದ ಸಲ ಪೇಷಂಟ್ ಜಸ್ಟ್ ಅದು ಬಾತ್ರೂಮ್ ಹೋಗಿ ಕೆಳಗೆ ಬಿಸಾಕ್ತಾರೆ. ಆ ತರ ತುಂಬಾನೇ ಕಾಮನ್ ಅದು. ಯಾಕಂದ್ರೆ ಐರನ್ ಟ್ಯಾಬ್ಲೆಟ್ ತಗೊಂಡ್ರೆ ಏನಾಗುತ್ತೆ, ಹೊಟ್ಟೆಗೆ ಏನಾಗುತ್ತೆ ಐರನ್ ಟ್ಯಾಬ್ಲೆಟ್ ತಗೊಂಡಾಗ? ಉರಿ ಬರುತ್ತೆ, ಗ್ಯಾಸ್ ಬರುತ್ತೆ, ಒಂಥರ ಹೆವಿನೆಸ್ ಕಾಣುತ್ತೆ. ಅದಕ್ಕೆ ಪೇಷಂಟ್ ಕೆಲವು ಟೈಮ್ ತಿನ್ನಲ್ಲ. ಸೊ ಅದು ನೀವು ಫಸ್ಟ್ ಅದು ಚೆಕ್ ಮಾಡಬೇಕು, ಪೇಷಂಟ್ ನಿಜವಾಗ್ಲೂ ತಿಂತಾ ಇದ್ದಾರಾ ಇಲ್ಲ. ಅಕಸ್ಮಾತ್ ಪೇಷಂಟ್ ತಿಂತಾ ಇದ್ರು ಆದ್ರೂ ಇಂಪ್ರೂವ್ ಆಗಿಲ್ಲ ಅಂದ್ರೆ, ನೆಕ್ಸ್ಟ್ ಸ್ಟೆಪ್ ನಾವು ಇವಾಗ ಗವರ್ಮೆಂಟ್ ಎಲ್ಲಾ ಕಡೆಯಿಂದ FCM ಕೊಡ್ತಾ ಇದ್ದಾರೆ. FCM is available everywhere now, isn't it, Dr. Sujata? FCM Yes, is available everywhere. yes, So doctor. government has started supplying FCM. I think they are using iron sucrose, sir. That's what they No, said. no, FCM, Government of India has already passed FCM nearly 3 years back. What No, is so it? only iron sucrose is available In the, Okay. not the FCM, is it? Ferrous no, sir. It's carboxymaltose. only iron sucrose infusions. Okay, okay. So iron sucrose ಕೂಡ ಮುಂಚೆ ನಾವು iron sucrose ಯೂಸ್ ಮಾಡ್ತಾ ಇದ್ವಿ. ಅದರಿಂದಾನು ಇಂಪ್ರೂವ್ಮೆಂಟ್ ಬಂದೇ ಬರುತ್ತೆ. ಅಕಸ್ಮಾತ್ ಅದರಿಂದ ಬಂದಿಲ್ಲ ಅಂದ್ರೆ ಜಂತು ಹುಳ ಇರಬಹುದು. ಜಂತು ಹುಳಗೂ ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಆವಾಗ ಜಂತು ಹುಳ ಇದ್ರೆ ಅದು ಮೇಲೆ ಹೋಗಲ್ಲ, ಹಿಮೋಗ್ಲೋಬಿನ್ ಮೇಲೆ ಹೋಗಲ್ಲ. ನಾಲ್ಕನೇದು ಏನಂದ್ರೆ, ನೀವು ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಹೆಚ್ಚು ಕಮ್ಮಿ ಇರೋದಿಲ್ಲ, ಧಾರವಾಡ ಮಹಾರಾಷ್ಟ್ರ ಹತ್ರ ಆಗುತ್ತೆ. ಆ ಏರಿಯಾ ಅಲ್ಲಿ ಥ್ಯಾಲಸೀಮಿಯಾ ಅಂತ ಕಾಯಿಲೆ ಇದೆ. ಕೇಳಿದ್ದೀರಾ ಥ್ಯಾಲಸೀಮಿಯಾ ಅಂದ್ರೆ ಏನು? ಇಲ್ಲ. ಥ್ಯಾಲಸೀಮಿಯಾ ಅಂದ್ರೆ ಒಂಥರ ಮಗುದು ಇದು ತಾಯಿದು ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ, ಅದು ಸರಿಯಾಗಿ ಬೆಳೆಯಲ್ಲ, ಜೀನ್ ಡಿಫೆಕ್ಟ್ ಅದು, ಫ್ಯಾಮಿಲಿಯಲ್ಲಿ ಇರುತ್ತೆ ಅದು. ಸೊ ಆ ತರ ಕೆಲವ್ರಿಗೆ ಆ ತರ ಕಾಯಿಲೆ ಇರುತ್ತೆ. ಅದು ಹೆಂಗ್ ಟೆಸ್ಟ್ ಮಾಡೋದಂದ್ರೆ, ನೀವು ಅಯನ್ ನೋಡಿದ್ರೆ ಇಲ್ಲ HB ಎಲೆಕ್ಟ್ರೋಫೋರೆಸಿಸ್ ಅಂತ ಟೆಸ್ಟ್ ಬರುತ್ತೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದ್ ಮಾಡಿದ್ರೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಥ್ಯಾಲಸೀಮಿಯಾ ಇದೆಯಾ ಇಲ್ಲ ಅಂತ. ಸೊ ಇದು ಮೇನ್ಲಿ 3 ಕಾರಣ. 4ನೇದು ನಾನು ಹೇಳ್ದಿಲ್ಲ, ದುಡ್ಡಿರೋರ ಹತ್ರ ನಿಜ ಊಟ ತಿನ್ನಲ್ಲ. ಬರ್ಗರು ಪಿಜ್ಜಾ ತಿಂತಾರೆ, ಕೋಕೋ ಕೋಲಾ ಕುಡಿತಾರೆ, ಕಾಫಿ ದಿವಸಕ್ಕೆ 10 ಗ್ಲಾಸ್ ಕುಡಿತಾರೆ. ಒಂದು ಕೋಕೋ ಕೋಲಾ ಕುಡಿದ್ರೆ ಆ ಪೇಷಂಟ್ ಆಯನ್ ಆವಾಗ್ಲೇ ಹೊಟ್ಟೋಯ್ತು. ಸೊ ಅದಕ್ಕೆ ಅವ್ರಿಗೆ ಹೇಳ್ಬೇಕು, ನೀವು ಈ ತರ ಕೋಕೋ ಕೋಲಾ ಫ್ಯಾಂಟಾ ಗಿಂಟ ಏನು ತಗೋಬಾರ್ದು. ಆಮೇಲೆ ಅಲ್ಲಿ ನೀವು ಜೋಳ ಜಾಸ್ತಿ ತಿನ್ನುತ್ತಾನೆ, ಇಲ್ಲ ರಾಗಿನೂ ತಿಂತೀರಾ? ರಾಗಿ ತಿನ್ನಲ್ಲ, ಅಲ್ಲಿ ಜೋಳ ಜಾಸ್ತಿ. ಸೊ ಜೋಳನೂ ಪರವಾಗಿಲ್ಲ, ಜುವಾರ್ ರೋಟಿ ಮಾಡಿ, ಚಿಕ್ಕಿ ಮಾಡಿ, ಅವೆಲ್ಲ ಮಾಡಿ ಕೊಟ್ರೆ ಅದರಿಂದ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. 100ರಲ್ಲಿ 1 ಪೇಷಂಟ್ ನೀವು ಏನೇ ಮಾಡಿದ್ರು ಇಂಪ್ರೂವ್ ಆಗಲ್ಲ, ಅಂತ ಪೇಷಂಟ್ಗೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡ್ಲೇಬೇಕಾಗುತ್ತೆ, ಆಲ್ಟರ್ನೇಟಿವ್ ಇಲ್ಲ. ಬಟ್ ಅದು 100ರಲ್ಲಿ ಒಂದೇನೆ 4 ಗ್ರಾಮ್ 5 ಗ್ರಾಮ್ ಹಿಮೋಗ್ಲೋಬಿನ್ ಇರೋರ್ಗೂ ಇದು ಅಯನ್ ಇಂಜೆಕ್ಷನ್ ಕೊಟ್ಟು ಸರಿಗೆ ಮಾಡಿದ್ದೀನಿ ನಾನು, ಬೇಕಾದಷ್ಟು ಕೇಸಸ್ ಇರೋ. ಬಟ್ ಜಂತು ಹುಳ ಪ್ಲಸ್ ಸರಿಯಾಗಿ ಊಟ ಮಾಡಬೇಕು, ಪ್ರೋಟೀನ್ಸು ಬೇಕು, ಬರೀ ಇದು ಸಾಕಾಗಲ್ಲ, ಪ್ರೋಟೀನ್ಸ್ ಬೇಕು ಜೊತೆಯಲ್ಲಿ. ಥ್ಯಾಲಸೀಮಿಯಾ ಇದ್ದಾಗ ಐರನ್ ಕೊಡ್ಬಾರ್ದಮ್ಮ, ಅಂತವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಬೇಕಾಗುತ್ತೆ. No, they have not seen thalassemia. ಸೊ ಅಂತ ಸಿಚುವೇಶನ್ ಅಲ್ಲಿ ನೀವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಚೆಕ್ಅಪ್ ಮಾಡಿಸ್ಬೇಕು. We would be back again, isn't it, Aishwarya, after a month to Yes. check progress. So then we will communicate with Mrs. Sujata as to how we want to probably Yes, get. and I have to say special thanks to FPI because this is our pilot program and we are going to take this across to all over India. We have got members from all over India. Actually from Maharashtra, Uttar Pradesh, Assam, we already have a request to do such programs. We were just wanted to see how it works out. And I'm really happy with whatever has happened today. And your Ashas have been excellent. ನಿಮ್ಮೇಲೆ ಹೇಳ್ತಾ ಇರೋದಮ್ಮ, ಎಲ್ಲ ಆಶಾ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ, ತುಂಬಾ ಚೆನ್ನಾಗಿ ಆನ್ಸರು ಮಾಡಿದ್ದಾರೆ ಅಂತ. ಇದೇ ನೀವು ಕಮ್ಯುನಿಟಿಯಲ್ಲಿ ಹೋಗಿ ಗರ್ಭಿಣಿಯವ್ರಿಗೆ ಸ್ವಲ್ಪ ಆದ್ರೂ ಸಹಾಯ ಆದ್ರೆ ವಿ ಆರ್ ವೆರಿ ಹ್ಯಾಪಿ.
So thank you all very much and God bless. Thank you. ಪರಿವರ್ತನೆಗೆ ಒಂದು ಸಾಧಕವಾಗ್ಬೇಕು ಎಲ್ಲರೂ. ಆಶಾಸ್ ಫಾರ್ ಪರಿವರ್ತನ್. Yeah, Asha is for Parivartan. Okay. Thank you, everyone. Thank you. Thank Thanks you. Sujata. Thank you. Thanks. ಧನ್ಯವಾದಗಳು. ಧನ್ಯವಾದಗಳು.